ಇದು ನೀವಂತಾನೆ ಅಲ್ಲ, ನನ್ನ ಹತ್ರ ಬರೋ ಪ್ರತಿಯೊಂದು ಕಪಲ್ದು ಫಸ್ಟ್ ಕ್ವೆಶ್ಚನ್ನೇ ಅದು, ಮೇಡಮ್ ಇದರಲ್ಲಿ ಡೆಫಿನೆಟ್ಲಿ ಪ್ರೆಗ್ನೆನ್ಸಿ ಆಗತ್ತಾ, 100% ಕೊಡ್ತೀರಾ, ನಾನು ಇಷ್ಟೊಂದು ಹಣ ಖರ್ಚು ಮಾಡ್ತಾ ಇದ್ದೀನಿ ಅಂತ. ಲೈಂಗಿಕ ಬದುಕಲ್ಲಿ ಸಮಸ್ಯೆ ಆಯ್ತು ಅಂದಾಗ ಅದೇನಾದ್ರೂ ಇಂಪ್ಯಾಕ್ಟ್ ಆಗತ್ತಾ, ಹೇಗೆ? ವಯಸ್ಸು ಅನ್ನೋದು ಈ ಫರ್ಟಿಲಿಟಿನಲ್ಲಿ ತುಂಬಾ ಮ್ಯಾಟರ್ ಆಗುತ್ತೆ. ಲೈಂಗಿಕ ಕ್ರಿಯೆ ತುಂಬಾ ಇಂಪಾರ್ಟೆಂಟ್ ಸಂತಾನೋತ್ಪತ್ತಿಗೆ. ಈಗ ರಿಪೋರ್ಟ್ಸ್ ನಾರ್ಮಲ್ ಬಂತು, ಸ್ಕ್ಯಾನ್ ನಾರ್ಮಲ್ ಇದೆ, ಬ್ಲಡ್ ಟೆಸ್ಟ್ ನಾರ್ಮಲ್ ಇದೆ, ಮತ್ತೆ ಸಂಭೋಗ ಕ್ರಿಯೆ ಮಾಡ್ಲಿಕ್ಕೆ ನಮಗೆ ತೊಂದರೆ ಇಲ್ಲ ಅಂದಾಕ್ಷಣ ಸಮಸ್ಯೆನೇ ಇಲ್ಲ ಅಂತ ಅಲ್ಲ. ಬರೋ ಎಲ್ಲಾ ಕಪಲ್ಸು ನನ್ನ ಹತ್ರ ಫಸ್ಟ್ ಹೇಳೋದೇ ಇದೆ, ಮ್ಯಾಮ್ ನಾವೆಲ್ಲಾ ಟೆಸ್ಟು ಮಾಡಿಸಿದೀವಿ, ಎಲ್ಲಾ ನಾರ್ಮಲ್ ಆಗಿದೆ, ಬಟ್ ಮಕ್ಕಳಾಗ್ತಾ ಇಲ್ಲ ಅಂತ. ಸೇಮ್ ಇದೆ ಅಂತ ಹೇಳಿದಾಗ ಟ್ರೀಟ್ಮೆಂಟ್ ಹೇಗಿರುತ್ತೆ? ಈ ಪ್ರೆಗ್ನೆನ್ಸಿ ಅನ್ನೋದು ಜಸ್ಟ್ ಅ ಪ್ರಾಬಬಿಲಿಟಿ ಅಷ್ಟೇ, ಡೆಫಿನೆಟ್ಲಿ ಗ್ಯಾರಂಟಿ ಅಲ್ಲ. 1 ವರ್ಷ ಯಾವುದೇ ಗರ್ಭ ನಿರೋಧಕವನ್ನ ಬಳಸದೆ ಪ್ರಯತ್ನ ಪಟ್ರೂ ಮಗು ಆಗ್ಲಿಲ್ಲ ಅಂದ್ರೆ ಮಾತ್ರ ಇನ್ಫರ್ಟಿಲಿಟಿ. ನಾವ್ ಯಾವುದೋ ಒಂದು ಸ್ಕ್ಯಾನ್ ಇಂದ ಆಗ್ಲಿ ಅಥವಾ ಯಾವುದೋ ಮಾಡಿಸೋ ಒಂದು ಹಾರ್ಮೋನ್ ಟೆಸ್ಟ್ ಇಂದ ಆಗ್ಲಿ ಪ್ರತಿಯೊಂದನ್ನು ಕಂಡುಹಿಡಿಯಕ್ ಆಗಲ್ಲ. ಈಗ ಓವ್ಯುಲೇಷನ್ ಆಗ್ತಾ ಇದೆ, ನೀವು ಇವತ್ತು ಟ್ರೈ ಮಾಡ್ಬೇಕಂದ್ರೆ ಡಾಕ್ಟರ್ ಒಂದ್ಸಲ ಮಾಡಿದ್ರೆ ಸಾಕಾ, ಈಸ್ ನಾಟ್ ವಿತ್ ಮೀ ಅಂತ ಕೇಳ್ತಾರೆ. ಥೈರಾಯ್ಡ್ ಇಶ್ಯೂಸ್ ಇರುತ್ತೆ, ಮಂತ್ಲಿ ಕರೆಕ್ಟ್ ಆಗಿ ಪೀರಿಯಡ್ಸ್ ಆಗೋದಿಲ್ಲ. ಸೊ ಈ ತರ ಸಮಸ್ಯೆ ಇತ್ತು ಅಂದಾಗ ನಾವು ಕನ್ಫರ್ಮ್ ಆಗಿ ಲೇಬಲ್ ಹಾಕ್ಬಿಡ್ಬೋದಾ, ನನಗೆ ಫರ್ಟಿಲಿಟಿ ಸಮಸ್ಯೆ ಫ್ಯೂಚರ್ ಅಲ್ಲಿ ಬಂದೇ ಬರುತ್ತೆ? ಸಂತಾನ ಕ್ರಿಯೆ ಅನ್ನೋದು ಒಂದು ಪ್ರಕ್ರಿಯೆ, ಯಾವುದೋ ಒಂದು ಸಿಂಗಲ್ ಇವೆಂಟ್ ಅಲ್ಲ. ಇದರಲ್ಲಿ ಎಷ್ಟೊಂದು ಫ್ಯಾಕ್ಟರ್ಸ್ ಮ್ಯಾಟರ್ ಆಗುತ್ತೆ. ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗ್ತಾ ಇಲ್ಲ ಅಂತ ಅಂದ್ರೆ ನಿಮ್ ಸಿಸ್ಟಮ್ ಕರೆಕ್ಟ್ ಆಗಿ ಕೆಲಸ ಮಾಡ್ತಿಲ್ಲ ಅಂತ. ಈಗ ದುಡ್ಡಿದ್ದವ್ರಿಗೆ ಮಾತ್ರ IVF ಅನ್ನೋದು ತಪ್ಪು, ಆಮೇಲೆ ದುಡ್ಡಿದ್ದು ನಾನು IVF ಮಾಡ್ಕೊಂಡಾಕ್ಷಣ ಮಗು ಆಗುತ್ತೆ ಅನ್ನೋದು ತಪ್ಪು. ಹಂಗಂದ್ರೆ ಎಲ್ಲಾ ಶ್ರೀಮಂತರಿಗೂ ಮಕ್ಕಳಾಗ್ಬೇಕು. ಸೊ ಒಂದು ಮಹಿಳೆ ಬಂದಿದ್ದಾರೆ, ಅವರ ದೇಹದ ತೂಕ ಜಾಸ್ತಿನೇ ಇದೆ ಅಥವಾ ಅವರ ವಯಸ್ಸಿಗಿಂತ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಈಗ 70-60 ಇದ್ರು ಅಂತ ಹೇಳಿದಾಗ ಅಲ್ಲಿ IVF ಅಥವಾ IUI ಮಾಡಿದಾಗ ಅದು ಸಕ್ಸಸ್ ಆಗುತ್ತಾ? ಡೆಫಿನೆಟ್ಲಿ ವೆಯ್ಟ್, ಹೇಗೆ ಏಜ್ ಅನ್ನೋದು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರು, ವೆಯ್ಟ್ ಕೂಡ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್. ಬಟ್ ಒಂದೇ ಸಲ ತಾಯಿಯ ಗರ್ಭದಲ್ಲಿ ಮಗು ಬೆಳೀತಾ ಹೋದ್ಮೇಲೆ ಅದು ನ್ಯಾಚುರಲ್ ಆಗಿ ಆಯ್ತಾ, IUI ಅಲ್ಲಿ ಆಯ್ತಾ, IVF ಅಲ್ಲಿ ಆಯ್ತಾ, ಖಂಡಿತ ಡಿಫ್ರೆನ್ಸ್ ಆಗಲ್ಲ. ಇತ್ತೀಚೆಗಂತೂ ತುಂಬಾ ಕ್ರ್ಯಾಶ್ ಡಯಟ್ ಬಂದ್ಬಿಟ್ಟಿದೆ, ತುಂಬಾ ಸೂಪರ್ ಫುಡ್, ಇದೆಲ್ಲಿಂದ ಬಂದಿದೆ ಅಂತ ಗೊತ್ತಿಲ್ಲ. ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಟ್ರೆಂಡ್ ಇಂದನೋ ಅಥವಾ ಯಾವುದೋ ಆರ್ಟಿಕಲ್ ಓದಿದ್ವಿ ಅನ್ಕೊಂಡು ಹೆದರ್ಕೊಂಡು ಭಯ ಪಡೋ ಅವಶ್ಯಕತೆಗಳಿಲ್ಲ. ಯಾಕಂದ್ರೆ ಎಲ್ಲಾ ಸಮಸ್ಯೆಗೂ ಡೆಫಿನೆಟ್ಲಿ ಪರಿಹಾರ ಇರುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ 48 ವರ್ಷಕ್ಕೆ ಟ್ವಿನ್ ಕೊಟ್ಟಿರೋದು ನನ್ನ ಮ್ಯಾಕ್ಸಿಮಮ್ ಅಚೀವ್ಮೆಂಟ್. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ, ನಾನು ರಕ್ಷಾ ಕೋಟ್ಯಾನ್. ಪ್ರತಿಯೊಂದು ಹೆಣ್ಣಿಗೂ ಕೂಡ ತನಗೊಂದು ಮಗು ಬೇಕು ಅನ್ನೋಂಥ ಆಸೆ ಇದ್ದೇ ಇರುತ್ತೆ. ಇನ್ಫ್ಯಾಕ್ಟ್ ತಾಯ್ತನ ಆದ್ಮೇಲೆ ಹೆಣ್ಣಿನ ಬದುಕು ಪರಿಪೂರ್ಣ ಅಂತ ಹೇಳ್ತಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಫರ್ಟಿಲಿಟಿ ಸಮಸ್ಯೆ ಅಥವಾ ಬಂಜೆತನವನ್ನ ಹೆಚ್ಚಾಗಿ ಕಾಣ್ತಾ ಇದ್ದೀವಿ. ಸೊ ಬಂಜೆತನ ಇತ್ತು ಅಥವಾ ಏನು ಇನ್ಫರ್ಟಿಲಿಟಿ ಇತ್ತು ಅಂದಾಗ ನಮಗೆ IVF ಒಂದು ಬೆಸ್ಟ್ ಆಪ್ಷನ್ ಅನ್ನೋದ್ರ ಬಗ್ಗೆ ಗೊತ್ತಿದೆ. ಆದ್ರೆ ಬರೀ IVF ಮಾತ್ರ ಅಲ್ಲ, ನಾವು IUI ಬಗ್ಗೆ ಕೂಡ ತಿಳ್ಕೋಬೇಕಾಗಿರೋದು ತುಂಬಾನೇ ಇದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದಾಗ IVF ಗಿಂತ ಮುಂಚೆ IUI ಟ್ರೈ ಮಾಡಬಹುದಾ, ಯಾವಾಗ ಇದು ಬೆಸ್ಟ್ ಆಪ್ಷನ್ ಆಗಿರುತ್ತೆ, ಈ ವಿಚಾರದ ಬಗ್ಗೆ ಏನೆಲ್ಲ ಹೆಚ್ಚಿನ ಮಾಹಿತಿ ಇದೆ, ಹಾಗೇನೆ ಇದ್ರ ಬಗ್ಗೆ ಮಿತ್ಸ್ ಏನಾದ್ರೂ ಇದೆಯಾ, ಮಿಡಲ್ ಕ್ಲಾಸ್ ಜನರಿಗೆ ಇದನ್ನ ಆಫರ್ಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಮ್ಯಾ ಜಿ ಗೌಡ, ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಂಡ್ ಗೈನಕಾಲಜಿಸ್ಟ್, Cloud9 ಫರ್ಟಿಲಿಟಿ ಅಂಡ್ IVF ಸೆಂಟರ್, ಓಲ್ಡ್ ಏರ್ಪೋರ್ಟ್ ರೋಡ್, ಬೆಳ್ಳಂದೂರ್ ಅಂಡ್ ಸರ್ಜಾಪುರ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮ್ಯಾಮ್. ನಮಸ್ತೆ. ಹೇಗಿದ್ದೀರಾ ಮ್ಯಾಮ್? ಚೆನ್ನಾಗಿದೆ, ನೀವ್ ಹೇಗಿದ್ದೀರಿ? ನಾನು ಆರಾಮಾಗಿದ್ದೀನಿ ಮ್ಯಾಮ್. ನಾವಿವತ್ತು ಮಾತಾಡ್ತಾ ಇರುವಂತದ್ದು ಫರ್ಟಿಲಿಟಿ ವಿಚಾರದಲ್ಲಿ, ಸ್ಪೆಷಲಿ IUI ಹಾಗೇನೆ IVF. ಡಾಕ್ಟರ್, ಈಗ ಕೆಲವರಿಗೆ ರಿಪೋರ್ಟ್ಸ್ ಎಲ್ಲ ತುಂಬಾ ನಾರ್ಮಲ್ ಆಗಿ ಬಂದಿರುತ್ತೆ, ಆದ್ರೂ ಕೂಡ ಅವರಿಗೆ ಇನ್ಫರ್ಟಿಲಿಟಿ ಇರುತ್ತೆ. ಸೊ ಹಾಗಾದ್ರೆ ಅಲ್ಲಿ ಕಾರಣ ಏನಿರಬಹುದು? ಸೊ ಅಂತಹ ಕೇಸಸ್ ನ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅಂತ? ವೆರಿ ಗುಡ್. ಏನ ಗೊತ್ತಾ, ಬರೋ ಎಲ್ಲಾ ಕಪಲ್ಸು ನನ್ನ ಹತ್ರ ಫಸ್ಟ್ ಹೇಳೋದೇ ಇದೆ, ಮ್ಯಾಮ್ ನಾವೆಲ್ಲಾ ಟೆಸ್ಟು ಮಾಡಿಸಿದೀವಿ, ಎಲ್ಲಾ ನಾರ್ಮಲ್ ಆಗಿದೆ, ಬಟ್ ಮಕ್ಕಳಾಗ್ತಾ ಇಲ್ಲ ಅಂತ. ಎಲ್ಲಾ ಟೆಸ್ಟು ಅನ್ನೋದ್ರ ಡೆಫಿನೇಷನ್ ನಮ್ಗೆ ಅರ್ಥ ಆಗಲ್ಲ ಹ್ಯೂಮನ್ ರಿಪ್ರೊಡಕ್ಷನ್ ಅಲ್ಲಿ. ಯಾಕಂದ್ರೆ ಹ್ಯೂಮನ್ ರಿಪ್ರೊಡಕ್ಷನ್ ಇಸ್ ವೆರಿ ಕಾಂಪ್ಲೆಕ್ಸ್. ಅದರಲ್ಲಿ ತುಂಬಾ ಮೈಕ್ರೋಸ್ಕೋಪಿಕ್ ಇರುತ್ತೆ, ಎಷ್ಟೊಂದಿರುತ್ತೆ. ನಾವ್ ಯಾವುದೋ ಒಂದು ಸ್ಕ್ಯಾನ್ ಇಂದ ಆಗ್ಲಿ ಅಥವಾ ಯಾವುದೋ ಮಾಡಿಸೋ ಒಂದು ಹಾರ್ಮೋನ್ ಟೆಸ್ಟ್ ಇಂದ ಆಗ್ಲಿ ಪ್ರತಿಯೊಂದನ್ನು ಕಂಡುಹಿಡಿಯಕ್ ಆಗಲ್ಲ. ಈ ಪ್ರೆಗ್ನೆನ್ಸಿ ಅನ್ನೋದು ಜಸ್ಟ್ ಅ ಪ್ರಾಬಬಿಲಿಟಿ ಅಷ್ಟೇ, ಡೆಫಿನೆಟ್ಲಿ ಗ್ಯಾರಂಟಿ ಅಲ್ಲ. ಈಗ ರಿಪೋರ್ಟ್ಸ್ ನಾರ್ಮಲ್ ಬಂತು, ಸ್ಕ್ಯಾನ್ ನಾರ್ಮಲ್ ಇದೆ, ಬ್ಲಡ್ ಟೆಸ್ಟ್ ನಾರ್ಮಲ್ ಇದೆ, ಮತ್ತೆ ಸಂಭೋಗ ಕ್ರಿಯೆ ಮಾಡ್ಲಿಕ್ಕೆ ನಮಗೆ ತೊಂದರೆ ಇಲ್ಲ ಅಂದಾಕ್ಷಣ ಸಮಸ್ಯೆನೇ ಇಲ್ಲ ಅಂತ ಅಲ್ಲ, ಇರಬಹುದು. ಆದ್ರೆ ಅದನ್ನ ನಾವು ಮಾಡ್ತಾ ಇರೋ ಟೆಸ್ಟ್ಗಳಲ್ಲಿ ಕಂಡುಹಿಡಿಯಕ್ ಆಗ್ತಾ ಇಲ್ಲ ಅಂತ ಅಷ್ಟೇ.
ಓಕೆ ಓಕೆ. ಈಗ ಹಾಗಿದ್ರೆ ಎಷ್ಟು ವರ್ಷಗಳಿಂದ ಅವರಲ್ಲಿ ಇನ್ಫರ್ಟಿಲಿಟಿ ಇದೆ ಅನ್ನೋದು ಮ್ಯಾಟರ್ ಆಗುತ್ತಾ ಅಂತ? ಯಾಕಂತ ಹೇಳಿದ್ರೆ ಈಗ ಮದುವೆ ಆಗಿ 5 ವರ್ಷ ಆಗಿದೆ, ಇನ್ನೂ ನಮಗೆ ಮಕ್ಳು ಆಗಿಲ್ಲ, ಇನ್ಫರ್ಟಿಲಿಟಿ ಸಮಸ್ಯೆ ಇದೆ ಅಂತ ಬರ್ತಾರೆ. ಇನ್ನು ಕೆಲವರು ಮದುವೆ ಆಗಿ 1 ವರ್ಷ ಆದ್ಮೇಲೆ ಓಕೆ ನಮಗೆ ಮಗು ಆಗ್ತಾ ಇಲ್ಲ ಅಂತ ಹೇಳಿ ನಿಮ್ಮ ಹತ್ರ ಬರ್ತಾರೆ. ಸೊ ಎಷ್ಟು ವರ್ಷಗಳಿಂದ ಅವರಲ್ಲಿ ಇನ್ಫರ್ಟಿಲಿಟಿ ಇದೆ ಅನ್ನೋದು IUI ಹಾಗೇನೆ IVF ಮೇಲೆ ಅದು ಡಿಪೆಂಡ್ ಆಗಿರುತ್ತಾ ಹೇಗೆ ಅಂತ? ಡೆಫಿನೆಟ್ಲಿ ನಾನು ಆಗ್ಲೇ ಹೇಳ್ದಂಗೆ ಮುಂಚೆ ಏನ್ ಮಾಡ್ತಾ ಇದ್ವಿ, ನಮ್ಮ ಮೆಡಿಕಲ್ ಟರ್ಮಿನಾಲಜಿ ಪ್ರಕಾರ ಇನ್ಫರ್ಟಿಲಿಟಿನ ಡಿಫೈನ್ ಮಾಡದೇನೆ ನಾವು 1 ವರ್ಷ ಯಾವುದೇ ಗರ್ಭ ನಿರೋಧಕವನ್ನ ಬಳಸದೆ ಪ್ರಯತ್ನ ಪಟ್ರೂನು ಮಗು ಆಗ್ಲಿಲ್ಲ ಅಂದ್ರೆ ಮಾತ್ರ ಇನ್ಫರ್ಟಿಲಿಟಿ, ಅವಾಗ ಮಾತ್ರ ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಮಾಡಿ, ಅವಾಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಅಂತ ನಾವು ಮುಂಚೆ ಎಲ್ಲ ಓದ್ತಾ ಇದ್ವಿ. ನಾನು ಸ್ಟೂಡೆಂಟ್ ಆಗಿದ್ದಾಗ 20 ವರ್ಷದ ಹಿಂದೆ. ಆದ್ರೆ ಇವಾಗ ಎಲ್ಲ ಬದಲಾಗಿದೆ, ಕಾಲ ಬದಲಾಗಿದೆ, ಕಾಲದ ಜೊತೆ ನಾವು ಬದಲಾಗಿದ್ದೀವಿ, ನಮ್ಮ ಅವಶ್ಯಕತೆಗಳು ಬದಲಾಗಿದೆ, ನಮ್ಮ ಚಾಲೆಂಜಸ್ ಬದಲಾಗಿದೆ. ಇವಾಗ ಮದುವೆನೇ ನಾವು 34 ವರ್ಷಕ್ಕಾಗಿ 1 ವರ್ಷ ಕಾಯ್ತಾ ಕುತ್ಕೊಂತೀನಿ ಅಂತ ಅಂದ್ರೆ 1 ವರ್ಷ ಆದ್ಮೇಲೆ ನೋಡೋಣ, ಈಗ ಮದ್ವೆ ಆಗಿದೀವಿ 2 ವರ್ಷ ಆದ್ಮೇಲೆ ನೋಡೋಣ ಅಂತ ಅಂದ್ರೆ ನಾವೆಲ್ಲೋ ಆ ಗೋಲ್ಡನ್ ಪೀರಿಯಡ್ ಅನ್ನೋದನ್ನ ಮಿಸ್ ಮಾಡ್ಕೊಂಡ್ ಬಿಡ್ತೀವಿ. ಹಂಗಾಗಿ ಈಗ ವಯಸ್ಸು ಚಿಕ್ಕದಾಗಿದೆ ಅಂತ ಅಂದ್ರೆ 1 ವರ್ಷ ನೀವು ಪ್ರಯತ್ನ ಪಡಿ, ಯಾವುದೇ ಗರ್ಭ ನಿರೋಧಕ ತಗೋಬೇಡಿ. ಆಮೇಲೆ ನಿಮ್ಮ ಲೈಫ್ ಸ್ಟೈಲ್ ನ ಕರೆಕ್ಟ್ ಆಗಿ ಇಟ್ಕೊಂಡು, ಸ್ಟ್ರೆಸ್ ಇಲ್ಲದೆ ಆರೋಗ್ಯಕರವಾದ ಆಹಾರನ ತಗೊಂಡು, ಮತ್ತೆ ಡಿಸಿಪ್ಲಿನ್ಡ್ ಆಗಿ ರೆಗ್ಯುಲರ್ ಎಕ್ಸಸೈಸಸ್ ಮಾಡ್ಕೊಂಡು, ಮತ್ತೆ ಗಂಡ ಹೆಂಡತಿಯಲ್ಲಿ ಇಂಟಿಮೇಟ್ ಟೈಮ್ ಕೊಟ್ಕೊಂಡು, ಫ್ರೀಕ್ವೆಂಟ್ ಸೆಕ್ಷುವಲ್ ಆಕ್ಟಿವಿಟಿ. ಈಗ ಏನಾದ್ರೂ ನೀವು ಒಂದ್ಸಲ ಈಗ ಓವ್ಯುಲೇಷನ್ ಆಗ್ತಾ ಇದೆ, ನೀವು ಇವತ್ತು ಟ್ರೈ ಮಾಡ್ಬೇಕಂದ್ರೆ ಡಾಕ್ಟರ್ ಒಂದ್ಸಲ ಮಾಡಿದ್ರೆ ಸಾಕಾ, ಈಸ್ ನಾಟ್ ವಿತ್ ಮೀ ಅಂತ ಕೇಳ್ತಾರೆ. ಅಷ್ಟು ನಮ್ಮ ಸಂಬಂಧನೇ, ಗಂಡ ಹೆಂಡತಿ ಸಂಬಂಧನೇ ಅಷ್ಟು ಸಂಕೀರ್ಣ ಆಗ್ಬಿಟ್ಟಿದೆ, ಮೆಕ್ಯಾನಿಕಲ್ ಆಗ್ಬಿಟ್ಟಿದೆ. ಆ ಪ್ರೈವೇಟ್ ಟೈಮ್ ಸಿಗ್ತಾ ಇಲ್ಲ. ಈವನ್ ಒಂದು ಸೆಕ್ಷುವಲ್ ಲೈಫ್ ಕೂಡ ಒಂಥರ ಅವ್ರಿಗೆ ಬ್ಯಾಲೆನ್ಸ್ ಮಾಡೋದ್ ಕಷ್ಟ ಆಗ್ತಾ ಇದೆ. ಸೊ ಎಲ್ಲಾ ಸ್ಟ್ರೆಸ್ ನ ಮರೆತು 1 ಇಯರ್ ಯಾವುದೇ ರೀತಿಯ ಈ ಗರ್ಭ ನಿರೋಧಕವನ್ನ ಉಪಯೋಗಿಸದೆ ರೆಗ್ಯುಲರ್ ಆಗಿ ಟ್ರೈ ಮಾಡಿ, ವಯಸ್ಸು ಚಿಕ್ಕದಿತ್ತು ಅಂದ್ರೆ, ಅಥವಾ ವಯಸ್ಸು 30 ದಾಟಿದೆ ಅಂತ ಅಂದ್ರೆ 1 ವರ್ಷದವರೆಗೂ ಕಾಯ್ತಾ ಕುತ್ಕೊಂಬೇಡಿ, 1-5-6 ತಿಂಗಳು ಟ್ರೈ ಮಾಡಿ. ನ್ಯಾಚುರಲಿ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇಲ್ಲದೆ, ಯಾವುದೋ ಅನ್ನೆಸೆಸರಿ ಇನ್ಫಾರ್ಮೇಶನ್ ತಗೊಂಡು ಅಥವಾ ಸೈಂಟಿಫಿಕ್ ಆಗಿ ಸೆಕ್ಷುವಲ್ ಲೈಫ್ ಲೀಡ್ ಮಾಡ್ಕೊಂಡು ಟೈಮ್ ಹಾಳು ಮಾಡ್ಕೋಬೇಡಿ. 6 ಮಂತ್ಸ್ ನ್ಯಾಚುರಲ್ ಆಗಿ ಎಲ್ಲವನ್ನೂ ಮರೆತು ಟ್ರೈ ಮಾಡಿ. ಅವಾಗ್ಲೂ ಪ್ರೆಗ್ನೆನ್ಸಿ ಆಗ್ಲಿಲ್ಲ ಅಂತ ಅಂದಾಗ ತಜ್ಞ ವೈದ್ಯರ ಹತ್ರ ಬರ್ಬೋದು, ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹತ್ರ. ನೀವು ಬಂದಾಕ್ಷಣ ನಾವೇನೋ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ ಅಂತ ಅಲ್ಲ, ಫಸ್ಟ್ ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಮಾಡ್ತೀವಿ. ನೀವು ಹೇಳ್ದಂಗೆ ಕೆಲವು ಹಾರ್ಮೋನ್ಸ್ ಟೆಸ್ಟ್, ಬ್ಲಡ್ ಟೆಸ್ಟ್ ಗಳು ಮಾಡ್ಕೊಂತೀವಿ, ಸ್ಕ್ಯಾನ್ ಮಾಡ್ಕೊಂತೀವಿ, HSG ತರದ ಕೆಲವು ಸಿಂಪಲ್ ಫಸ್ಟ್ ಲೈನ್ ಆಫ್ ಇನ್ವೆಸ್ಟಿಗೇಷನ್ ಅಂತ ನಮ್ಮ ಹತ್ರ ಇರುತ್ತೆ. ನಾವ್ ಹೆಂಗೆ ಈಗ ಹಾರ್ಟ್ ಚೆಕ್ಅಪ್ ಅಥವಾ ಒಂದು ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಅಥವಾ ಒಂದು ಕಾರ್ಡಿಯಾಕ್ ಪ್ರೊಫೈಲ್, ಲಿಪಿಡ್ ಪ್ರೊಫೈಲ್ ಅಂತ ಹೇಳ್ತೀವಿ, ಆ ತರ ಒಂದು ರಿಪ್ರೊಡಕ್ಟಿವ್ ಪ್ರೊಫೈಲ್ ಅಂದ್ರೆ ಸಂತಾನ ಶಕ್ತಿ ಹೇಗಿದೆ, ಪುರುಷನಲ್ಲಿ ಹೇಗಿದೆ ಮತ್ತೆ ಆ ಮಹಿಳೆಯಲ್ಲಿ ಹೇಗಿದೆ ಅಂತ ತಿಳ್ಕೊಳ್ಳಿಕ್ಕೆ ಕೆಲವು ಬೇಸಿಕ್ ಟೆಸ್ಟ್ ನ ಮಾಡ್ತೀವಿ. ಬೇಸಿಕ್ ಟೆಸ್ಟ್ ಎಲ್ಲ ನಾರ್ಮಲ್ ಆಗಿದೆ, ವಯಸ್ಸಿನ ಚಿಕ್ಕದಿದೆ, ಇನ್ನು ಟ್ರೈ ಮಾಡಕ್ ಶುರು ಮಾಡಿ 5-6 ತಿಂಗಳಾಗಿದೆ, ಅಥವಾ ಮುಂಚೆ ಅವ್ರು ಏನೋ ಗರ್ಭ ನಿರೋಧಕವನ್ನ ಬಳಸ್ತಾ ಇದ್ರು, ಈ ತರ ಪಿಲ್ಸ್ ತಗೋತಾ ಇದ್ರು, ಅಥವಾ ಏನೋ ಒಂದು ಅಥವಾ ಕಾಂಡಮ್ಗಳನ್ನೇನೋ ಯೂಸ್ ಮಾಡ್ತಾ ಇದ್ರು, ಈಗ ಅದನ್ನೆಲ್ಲ ನಿಲ್ಲಿಸಿ 6 ತಿಂಗಳಿಂದ ಟ್ರೈ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಆಮೇಲೆ ನಾವು ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಮಾಡಿ ಅದಕ್ಕೆ ತಕ್ಕನಾದ ಟ್ರೀಟ್ಮೆಂಟ್ ನಾವು ಡಿಸೈಡ್ ಮಾಡ್ತೀವಿ. ಓಕೆ. ಈಗ ಇನ್ಫರ್ಟಿಲಿಟಿ ಅಂದಾಗ ಮುಂಚೆ ಎಲ್ಲ ಬರೀ ಹೆಣ್ಣಿನ ಮೇಲೆ ಅಷ್ಟೇ ದೂಷಿಸ್ತಾ ಇದ್ರು, ಬಟ್ ಈ ಕಾಲ ಬದಲಾಗಿದೆ, ಎಲ್ರಿಗೂ ಗೊತ್ತಿದೆ, ಅಂದ್ರೆ ಹೆಚ್ಚಿನ ಜನರಿಗೆ ಗೊತ್ತಿದೆ ಇನ್ಫರ್ಟಿಲಿಟಿ ಅಂದಾಗ ಅದು ಇಬ್ಬರ ಮೇಲೂ ಡಿಪೆಂಡ್ ಆಗಿರುತ್ತೆ. ಬರೀ ಒಂದು ಮಹಿಳೆಯ ಮೇಲೆ ಅಷ್ಟೇ ಅಲ್ಲ, ಅದು ಎಗ್ ಕ್ವಾಲಿಟಿ ಅಷ್ಟೇ ಅಲ್ಲ, ಸ್ಪರ್ಮ್ ಕೌಂಟ್ ಮೇಲೆ ಅಥವಾ ಸ್ಪರ್ಮ್ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಈ ಕಪಲ್ಸ್ ನಿಮ್ ಹತ್ರ ಬಂದಾಗ ನೀವು ಇಬ್ಬರದ್ದು ಟೆಸ್ಟ್ ಮಾಡ್ತೀರಾ, ಲೈಕ್ ಎಗ್ ಕ್ವಾಲಿಟಿ ಹೇಗಿದೆ, ಸ್ಪರ್ಮ್ ಕೌಂಟ್ ಹೇಗಿದೆ, ಅದ್ ಎರಡನ್ನೂ ಟೆಸ್ಟ್ ಮಾಡ್ತೀರಾ, ಅಥವಾ ಫಸ್ಟ್ ಇಲ್ಲ ಮಹಿಳೆಗೆ ಟೆಸ್ಟ್ ಮಾಡ್ಬೇಕು ಅನ್ನೋ ತರದ್ ಏನಾದ್ರು ಖಂಡಿತ ಇಲ್ಲ. ಹೌದು, ನೀವ್ ಹೇಳ್ದಾಗೆ ಮುಂಚೆ ಇದು ಒಂಥರ ಸೋಷಿಯಲ್ ಸ್ಟಿಗ್ಮಾ, ಸಾಮಾಜಿಕ ಪಿಡುಗು ಆ ತರ ಏನೋ ಒಂದಿತ್ತು. ಇವಾಗ ಹಂಗಿಲ್ಲ, ಅಂತ ಹೇಳೋದ್ರು, ಬರೀ ಹೆಣ್ಣು ಮಕ್ಕಳನ್ನ ಮಾತ್ರ ಸಮಸ್ಯೆ ಇದೆ ಅಂತ ಹೇಳ್ತಿದ್ರು. ಈಗ ಎಲ್ಲರಲ್ಲೂ ಅವೇರ್ನೆಸ್ ಆಗಿದೆ, ಎಲ್ಲರಲ್ಲೂ. ಈಗ ಎಷ್ಟೊಂದು ಸಲ ನನ್ನ ಹತ್ರ ಗಂಡು ಮಕ್ಕಳು ಮದುವೆಗೆ ಮುಂಚೆನೆ ಬರ್ತಾರೆ, ಮೇಡಮ್ ನನಗೇನೋ ಎರೆಕ್ಷನ್ ಪ್ರಾಬ್ಲಮ್ ಇದೆ, ಅಂದ್ರೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ. ನಾರ್ಮಲ್ ಸಂಭೋಗ ಕ್ರಿಯೆ ಮಾಡ್ಲಿಕ್ಕೆ ತೊಂದರೆ ಆಗೋ ತರ ಕಾಣಿಸ್ತಾ ಇದೆ ಮೇಡಮ್, ನಂಗೆ ಮದ್ವೆ ಆಗ್ಬೇಕಿದೆ, ನಾನ್ ಮದ್ವೆ ಮಾಡ್ಕೋಬಹುದಾ? ಎಷ್ಟು ಅವೇರ್ನೆಸ್ ಇದೆ ಈಗ ನಮ್ ಗಂಡು ಮಕ್ಕಳಲ್ಲಿ, ನಾನು ಅಪ್ರಿಶಿಯೇಟ್ ಮಾಡ್ಲೇಬೇಕು. ಆ ತರ ಸಮಸ್ಯೆಯಿಂದ ಬರ್ತಾರೆ, ತೊಂದರೆ ಇದೆಯಾ ನೋಡಿ ಅಂತ.
ನಾನು ಸೀಮೆನ್ ಟೆಸ್ಟ್ ಒಂದ್ಸಲ ಚೆಕ್ ಮಾಡ್ಕೋಬೋದಾ, ಆಮೇಲೆ ನಾನು ಬ್ಲಡ್ ಟೆಸ್ಟ್ ಅಲ್ಲಿ ಕೆಲವು ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ನಾವು ನೋಡ್ತೀವಿ. ಸೊ ಅದನ್ನೇನಾದ್ರೂ ಇದೆಯಾ ಅಂತ ತುಂಬಾ ಜನ ಗಂಡು ಮಕ್ಕಳು ಮದ್ವೆಗೂ ಮುಂಚೆನೆ ಬಂದು ಪರೀಕ್ಷೆ ಮಾಡ್ಕೋತಾ ಇರೋ ಉದಾಹರಣೆಗಳು ಇದಾವೆ. ಮತ್ತೆ ಇವಾಗ ಸ್ಲೋಲಿ ಎಲ್ರಿಗೂ ಅರ್ಥ ಆಗ್ತಾ ಇದೆ ಇನ್ಫರ್ಟಿಲಿಟಿ, ಈಗ ಹೇಗೆ ಹಾರ್ಟ್ ಗೆ ಪ್ರಾಬ್ಲಮ್, ಲಂಗ್ಸ್ ಗೆ ಪ್ರಾಬ್ಲಮ್, ಹಾಗೆ ವೀರ್ಯಾಣುನಲ್ಲೂ ತೊಂದರೆ ಇತ್ತು. ಇಟ್ ಇಸ್ ಜಸ್ಟ್ ಒನ್ ಆಫ್ ದ ಆರ್ಗನ್. ಅದಕ್ಕೆ ಅಷ್ಟೊಂದು ನಾವು ಇಂಪಾರ್ಟೆನ್ಸ್ ಕೊಟ್ಟು ಅಷ್ಟೊಂದು ಹೆಸಿಟೇಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಈಗ ಎಲ್ರಿಗೂ ಅದನ್ನ ಒಂದು ನಾರ್ಮಲ್ ಕ್ರಿಯೆಯಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಈಗ ಆಕ್ಟ್ ಆಫ್ ಇಂಟರ್ಕೋರ್ಸ್ನು ಅಷ್ಟೇ, ಸಂಭೋಗ ಕ್ರಿಯೆನೂ ಅಷ್ಟೇ. ಹೇಗೆ ಪಚನ ಕ್ರಿಯೆ ಇದೆಯೋ, ಹೇಗೆ ಉಸಿರಾಟದ ಕ್ರಿಯೆ ಇದೆಯೋ, ಅದೇ ರೀತಿ ಸಂಭೋಗ ಕ್ರಿಯೆನೂ ಒಂದು ಮಾನವನ ಇದ್ರಲ್ಲಿ ಒಬ್ಬ ಮನುಷ್ಯನ ನಾರ್ಮಲ್ ಪಾರ್ಟ್ ಆಫ್ ಲೈಫ್ ಅಂತ ಹೇಳ್ಬೋದು. ಪಾರ್ಟ್ ಆಫ್ ಲೈಫ್ ಆಗಿದೆ. ಹಂಗಾಗಿ ಆ ಮುಂಚೆ ಇದ್ದಂತ ನಾಚಿಕೆ ಆಗ್ಲಿ ಅಥವಾ ಮುಂಚೆ ಇದ್ದಂತ ನೀವ್ ಹೇಳ್ದಂಗೆ ಹೆಸಿಟೇಷನ್ ಆಗ್ಲಿ ಈಗೇನ್ ಅಷ್ಟು ಕಂಡು ಬರ್ತಿಲ್ಲ. ಬಟ್ ನೀವ್ ಹೇಳ್ದಂಗೆ ಹೇಗೆ ನಾವು ಹೆಣ್ಣು ಮಕ್ಕಳನ್ನ ಇವ್ಯಾಲ್ಯೂಯೇಟ್ ಮಾಡ್ತೀವೋ ಗಂಡು ಮಕ್ಕಳನ್ನು ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಳೋದು ಬೆಟರ್. ಓಕೆ, ಸೊ ಈ ಇನ್ಫರ್ಟಿಲಿಟಿ ಅಂತ ಬಂದಾಗ ಸೊ ಲೈಂಗಿಕ ಬದುಕು ಎಷ್ಟು ಎಫೆಕ್ಟ್ ಅನ್ನ ಮಾಡುತ್ತೆ ನೀವು ಹೇಳಿದ್ರಿ. ಸೊ ಇದ್ರ ಬಗ್ಗೆ ಹೆಸಿಟೇಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಇಟ್ಸ್ ಅಂದ್ರೆ ಲೈಫಿನ ಒಂದು ಭಾಗ ಇದು ಕೂಡ ಅಂತ. ಸೊ ಲೈಂಗಿಕ ಬದುಕಲ್ಲಿ ಸಮಸ್ಯೆ ಆಯ್ತು ಅಂದಾಗ ಅದೇನಾದ್ರೂ ಇಂಪ್ಯಾಕ್ಟ್ ಆಗುತ್ತಾ ಹೇಗೆ ಅಂತ? ಡೆಫಿನೆಟ್ಲಿ ಲೈಂಗಿಕ ಕ್ರಿಯೆ ತುಂಬಾ ಇಂಪಾರ್ಟೆಂಟ್ ಸಂತಾನೋತ್ಪತ್ತಿಗೆ. ಅದು ಒಂದು ಬೇಸಿಕ್. ಅದು ಆ ಲೈಂಗಿಕ ಕ್ರಿಯೆನಲ್ಲಿ ಮಾತ್ರ ಅಂಡಾಣು ಮತ್ತೆ ವೀರ್ಯಾಣು ಎರಡು ಮೀಟ್ ಆಗಿ ಅದು ಭ್ರೂಣ ಆಗಿ ಮುಂದಕ್ಕೆ ಕಂಟಿನ್ಯೂ ಆಗೋದು. ಸೊ ಹಂಗಾಗಿ ಲೈಂಗಿಕ ಕ್ರಿಯೆನಲ್ಲೇ ಕೆಲವು ಸಲ ಹೆಣ್ಣು ಮಕ್ಕಳಿಗೆ ಸಿವಿಯರ್ ವೆಜೈನಿಸ್ಮಸ್ ಅಂತ ಹೇಳ್ತೀವಿ, ಹೆಣ್ಣು ಮಕ್ಕಳಲ್ಲಿ ತೊಂದರೆ ಇರ್ಬೋದು, ಅಥವಾ ಗಂಡು ಮಕ್ಕಳಲ್ಲಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ, ಗಂಡು ಮಕ್ಕಳಲ್ಲೂ ಪ್ರಾಬ್ಲಮ್ ಇರ್ಬೋದು. ಸೊ ಲೈಂಗಿಕ ಕ್ರಿಯೆ ಕರೆಕ್ಟ್ ಆಗಿದ್ಯಾ ಅಂತ ಫಸ್ಟ್ ಸ್ಟೆಪ್ ಅಲ್ಲೇ ನಾವು ಇವ್ಯಾಲ್ಯೂಯೇಟ್ ಮಾಡ್ಕೊಂತೀವಿ. ಓಕೆ, ಸೊ ಈ ತರ ಪ್ರಾಬ್ಲಮ್ಸ್ ಇದ್ದಾಗ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇದ್ದಾಗ್ಲೂ ಕೂಡ ಅದು ಇನ್ಫರ್ಟಿಲಿಟಿ ಮೇಲೆ ಪರಿಣಾಮವನ್ನ ಬೀರುತ್ತೆ ಅಂತ. ಓಕೆ ಓಕೆ, ಸೊ ಈಗ ನಿಮ್ ಹತ್ರ ಕಪಲ್ಸ್ ಬಂದಾಗ ಸೊ ಎರಡು ಉದಾಹರಣೆನ ಕೊಡ್ತೀನಿ. ಈಗ 28 ವರ್ಷದ ಒಂದು ಮಹಿಳೆ ಅಥವಾ ಕಪಲ್ ಬಂದಿದ್ದಾರೆ, 38 ವರ್ಷದ ಒಂದು ಹುಡುಗಿ ಅಥವಾ ಮಹಿಳೆ ಬಂದಿದ್ದಾರೆ. ಸೊ ಇಬ್ಬರಲ್ಲೂ ಕೂಡ ಇನ್ಫರ್ಟಿಲಿಟಿ ಸಮಸ್ಯೆ ಸೇಮ್ ಇದೆ, ಆದ್ರೆ ವಯಸ್ಸು ಮಾತ್ರ ತುಂಬಾ ವ್ಯತ್ಯಾಸ ಇದೆ, 10 ವರ್ಷ ಡಿಫರೆನ್ಸ್ ಇದೆ. ಸೊ ನೀವು ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಅಲ್ಲಿ ಬರೀ ವಯಸ್ಸು ಮ್ಯಾಟರ್ ಆಗತ್ತಾ, ಅಥವಾ 10 ವರ್ಷ ಗ್ಯಾಪ್ ಇದೆ, ಅದ್ರ ಜೊತೆಗೆ ಅವರಿಗೆ ಫರ್ಟಿಲಿಟಿ ಸಮಸ್ಯೆ ಸೇಮ್ ಇದೆ, ಯಾವುದೋ ಒಂದು ಸಮಸ್ಯೆ ಸೇಮ್ ಇದೆ ಅಂತ ಹೇಳಿದಾಗ ಟ್ರೀಟ್ಮೆಂಟ್ ಹೇಗಿರುತ್ತೆ? ಇಬ್ಬರಿಗೂ IVF ಮಾಡ್ತೀರಾ, IUI ಮಾಡ್ತೀರಾ, ಹೇಗೆ ಅಂತ? ವಯಸ್ಸು ಅನ್ನೋದು ಈ ಫರ್ಟಿಲಿಟಿನಲ್ಲಿ ತುಂಬಾ ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ಪ್ರತಿಯೊಂದಕ್ಕೂ ನಾನು ಹೇಳ್ದಂಗೆ ಎಲ್ಲಾ ಸಿಸ್ಟಮ್ ಹೇಗೆ ಏಜ್ ಆಗುತ್ತೋ ಈ ರಿಪ್ರೊಡಕ್ಟಿವ್ ಸಿಸ್ಟಮ್ ತುಂಬಾ ಬೇಗನೆ ಏಜ್ ಆಗಕ್ಕೆ ಶುರು ಆಗುತ್ತೆ ಒಳಗಡೆ. ಸೊ 28 ಮತ್ತೆ 38ಕ್ಕೆ ತುಂಬಾನೇ ವ್ಯತ್ಯಾಸ ಇದೆ. 28 ವಯಸ್ಸಲ್ಲಿ ಡೆಫಿನೆಟ್ಲಿ ಬೇರೆ ಎಲ್ಲ ಪ್ಯಾರಾಮೀಟರ್ಸ್ ನಾರ್ಮಲ್ ಇದೆ ಅಂದ್ರೆ IUI ಟ್ರೈ ಮಾಡ್ಬೋದು. ಬಟ್ 38 ವಯಸ್ಸಲ್ಲಿ ನನಗೆ ಪ್ರತಿಯೊಂದು ತಿಂಗಳಲ್ಲಿ ಬರುವಂತ ಮೊಟ್ಟೆ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಮೊಟ್ಟೆ ಸಂಖ್ಯೆ ಕಡಿಮೆ ಇರುತ್ತೆ, ಮೊಟ್ಟೆ ಕ್ವಾಲಿಟಿ ಕಡಿಮೆ ಇರುತ್ತೆ. ಸೊ ಹಂಗಾಗಿ ನಾನು IUI ಆ 15% ಪ್ರೆಗ್ನೆನ್ಸಿ ಚಾನ್ಸ್ ಇರೋ ಟ್ರೀಟ್ಮೆಂಟ್ ನಾನು ಟ್ರೈ ಮಾಡ್ತಾ ಹೋಗಿ ಅವ್ರ ಟೈಮ್ ಮತ್ತೆ ವೇಸ್ಟ್ ಮಾಡಿದ್ರೆ ಆಕ್ಚುಯಲ್ IVF ಟ್ರೈ ಮಾಡ್ಬೇಕಾದ್ರೆ ಪ್ರಾಬಬಿಲಿಟಿ ಆಫ್ ಪ್ರೆಗ್ನೆನ್ಸಿ ಡ್ರಾಪ್ ಆಗ್ಬಿಡ್ಬೋದು. ಹಂಗಾಗಿ 38ನೇ ವಯಸ್ಸಲ್ಲಿ IUI ಮಾಡ್ತಾ ಟೈಮ್ ವೇಸ್ಟ್ ಮಾಡ್ಕೋಬಾರ್ದು. ಅದೇ ರೀತಿ 28ನೇ ವಯಸ್ಸಲ್ಲಿ ಬೇರೆ ಎಲ್ಲಾ ಏನು ಪ್ರಾಬ್ಲಮ್ ಇಲ್ಲ, ಬೇರೆ ಎಲ್ಲಾ ಟೆಸ್ಟ್ ನಾರ್ಮಲ್ ಇದೆ ಅಂತ ಅಂದ್ರೆ IUI 5 ರಿಂದ 6 ತಿಂಗಳು ಟ್ರೈ ಮಾಡ್ಬೋದು. ಓಕೆ, ಈಗ ಮಹಿಳೆಯರಲ್ಲಿ ಸಾಮಾನ್ಯವಾಗಿರುವಂತ ಈಗಿನ ಇದರಲ್ಲಿ ಪ್ರಾಬ್ಲಮ್ ಅಂತ ಹೇಳಿದಾಗ PCOD ಅಥವಾ ನಾವು PCOS ಅಂತ ಏನ್ ಕರಿತೀವಿ, ಈ ತರದ್ದಿರುತ್ತೆ, ಅಥವಾ ಥೈರಾಯ್ಡ್ ಇಶ್ಯೂಸ್ ಇರುತ್ತೆ, ಮಂತ್ಲಿ ಕರೆಕ್ಟ್ ಆಗಿ ಪೀರಿಯಡ್ಸ್ ಆಗೋದಿಲ್ಲ. ಸೊ ಈ ತರ ಸಮಸ್ಯೆ ಇತ್ತು ಅಂದಾಗ ನಾವು ಕನ್ಫರ್ಮ್ ಆಗಿ ಲೇಬಲ್ ಹಾಕ್ಬಿಡ್ಬೋದಾ, ನನಗೆ ಫರ್ಟಿಲಿಟಿ ಸಮಸ್ಯೆ ಫ್ಯೂಚರ್ ಅಲ್ಲಿ ಬಂದೇ ಬರುತ್ತೆ, PCOD ಇದ್ದವರಿಗೆ ಪಕ್ಕ ಇನ್ಫರ್ಟಿಲಿಟಿ ಆಗೋದು ಪಕ್ಕ, ಅಥವಾ ನನಗೆ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇಲ್ಲ ಅಂದ್ರೆ ಲೈಕ್ 2 months ಒನ್ಸ್ ಆಗ್ತಾ ಇದೆ, ಅಥವಾ ಬ್ಲೀಡಿಂಗ್ ಪ್ರಾಬ್ಲಮ್ ಇರುತ್ತೆ ತುಂಬಾ ಜನರಿಗೆ, ಫ್ಯೂಚರ್ ಅಲ್ಲಿ ನಂಗೆ ಈ ತರ ಸಮಸ್ಯೆ ಆಗುತ್ತೆ ಅಂತ ಅಂದ್ಕೊಳ್ಬಹುದಾ, ಹೇಗೆ ಅಂತ? ಡೆಫಿನೆಟ್ಲಿ ಏನಂದ್ರೆ ರೆಗ್ಯುಲರ್ ಪೀರಿಯಡ್ಸ್ ಇಟ್ಸ್ ಅ ವೆರಿ ಬೇಸಿಕ್ ಅಂಡ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗ್ತಾ ಇಲ್ಲ ಅಂತ ಅಂದ್ರೆ ನಿಮ್ ಸಿಸ್ಟಮ್ ಕರೆಕ್ಟ್ ಆಗಿ ಕೆಲಸ ಮಾಡ್ತಿಲ್ಲ ಅಂತ ಅಂದಾಕ್ಷಣ 100% ಇನ್ಫರ್ಟಿಲಿಟಿ ಆಗುತ್ತೆ ಅಂತ ಅಲ್ಲ, ಮಗು ಆಗ್ಲಿಕ್ಕೆ ಸ್ವಲ್ಪ ತೊಂದರೆ ಆಗಬಹುದು ಅಂತ. ಬಟ್ ಆ ತೊಂದರೆ ಯಾವ ಪ್ರಮಾಣ ಅನ್ನೋದು ನಾವ್ ಇವ್ಯಾಲ್ಯೂಯೇಟ್ ಮಾಡ್ದಾಗ್ಲೇ ಆಗ್ಬಹುದು. ಎಷ್ಟೊಂದು ಹೆಣ್ಣು ಮಕ್ಕಳಿಗೆ ಇರೆಗ್ಯುಲರ್ ಪೀರಿಯಡ್ಸ್ ಆದಾಗ ಎಷ್ಟೊಂದ್ ಸಲ ಜಸ್ಟ್ ಸ್ವಲ್ಪ 5 to 10% ಆಫ್ ದ ವೇಟ್ ರಿಡಕ್ಷನ್ ಮಾಡ್ಕೊಂಡ್ಬಿಟ್ರೇನೆ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಓವ್ಯುಲೇಷನ್ ಕರೆಕ್ಟ್ ಆಗಿ ಪ್ರೆಗ್ನೆನ್ಸಿ ಆಗ್ಬಿಡತ್ತೆ. ಆಯ್ತಾ? ಸೊ ಎಲ್ಲಾ ಇರ್ರೆಗ್ಯುಲರ್ ಪೀರಿಯಡ್ಸ್ ಡೆಫಿನೆಟಿವ್ ಆಗಿ ಇನ್ಫರ್ಟಿಲಿಟಿ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಬಟ್ ಆಗೋ ಚಾನ್ಸಸ್ ಇರುತ್ತೆ.
ಓಕೆ ಓಕೆ. ಸೊ ಈಗ ನಿಮ್ಮ ಹತ್ರ ಬರ್ಬೇಕಾದ್ರೆ ಕಪಲ್ಸ್ ಅಲ್ಲಿ ಈಗ ಯಾರೋ ಒಬ್ರು ಸಜೆಸ್ಟ್ ಮಾಡಿರ್ತಾರೆ, ಓಕೆ ನನಗೆ ಈ ತರ ವರ್ಕ್ ಆಗಿದೆ, IUI ವರ್ಕ್ ಆಗಿದೆ ಅಥವಾ IVF ಆಗಿದೆ, ನೀನು ಹೋಗಿ ಮಾಡಿಸ್ಕೊ ಅಂತ. ಸೊ ಬಂದಾಗ ಕಾಮನ್ ಆಗಿ ಒಂದಿಷ್ಟು ಕ್ವಶನ್ಸ್ ಇದ್ದೇ ಇರುತ್ತೆ, ಅವರ ಡೌಟ್ಸ್ ಅಂತೂ ಇದ್ದೇ ಇರುತ್ತೆ. ಡಾಕ್ಟರ್ ನನ್ನ ಫ್ರೆಂಡಿಗೆ IUI ಆಗಿದೆ, ನನಗೂ ಇದೇ ವರ್ಕ್ ಆಗುತ್ತಾ, IVF ಬೇಡ ಅಲ್ವಾ ಅಂತ. ಸೊ ಈ ತರ ಎಲ್ಲ ಕ್ವಶನ್ಸ್ ಕೇಳ್ತಾರೆ. ಹೇಗೆ ಯಾವೆಲ್ಲ ಡೌಟ್ಸ್ಗಳು ಕಾಮನ್ ಆಗಿ ನೀವು ನೋಡ್ತೀರಾ ಹಾಸ್ಪಿಟಲ್ಸ್ ಅಲ್ಲಿ ಇದಂತೂ ಅಂತ? ತುಂಬಾನೇ ಕಾಮನ್. ಹಾ. ನನ್ ರಿಲೇಟಿವ್ಗೆ IUI ಅಲ್ಲೇ ಆಗೋಯ್ತು, ನನ್ ಫ್ರೆಂಡ್ಗೆ ಜಸ್ಟ್ ಟ್ಯಾಬ್ಲೆಟ್ ಅಲ್ಲಿ ಆಗೋಯ್ತು, ನನಗೆ ಯಾಕೆ ಆಗ್ತಾ ಇಲ್ಲ ಅಂತ. ಪ್ರತಿಯೊಬ್ಬರ ಬಾಡಿನೂ ಡಿಫ್ರೆಂಟ್. ಹೌದು. ನಿಮ್ಮ ಫ್ರೆಂಡ್ ಬಾಡಿ ಹೇಗಿದೆ, ಅವ್ರ ಯೂಟ್ರಸ್ ಹೇಗಿದೆ, ಅವ್ರ ಕ್ವಾಲಿಟಿ ಹೇಗಿದೆ, ಅವ್ರ ಹಸ್ಬೆಂಡ್ ಸೀಮೆನ್ ಪ್ಯಾರಾಮೀಟರ್ಸ್ ಹೇಗಿದೆ, ಅದು ನಿಮ್ಗೆ ಆಗ್ಬೇಕಾಗಿಲ್ಲ. ಯಾಕಂದ್ರೆ ಈ ಸಂತಾನ ಕ್ರಿಯೆ ಅನ್ನೋದು ಒಂದು ಪ್ರಕ್ರಿಯೆ, ಯಾವ್ದೋ ಒಂದ್ ಸಿಂಗಲ್ ಇವೆಂಟ್ ಅಲ್ಲ. ಇದ್ರಲ್ಲಿ ಎಷ್ಟೊಂದ್ ಫ್ಯಾಕ್ಟರ್ಸ್ ಮ್ಯಾಟರ್ ಆಗುತ್ತೆ. ನೀವೇ ಬೇರೆ, ನಿಮ್ ಫ್ರೆಂಡೇ ಬೇರೆ. ಈಗ ನಿಮ್ ಫ್ರೆಂಡ್ ಫೇರ್ ಕಾಂಪ್ಲೆಕ್ಷನ್, ನಾವು ವೀಟಿಶ್ ಕಾಂಪ್ಲೆಕ್ಷನ್, ಅಷ್ಟು ಹೊರಗಡೆ ನೋಡೋ ಸ್ಕಿನ್ ಅಲ್ಲೇ ಇಷ್ಟು ಡಿಫ್ರೆನ್ಸ್ ಇದೆ ಅನ್ಬೇಕಾದ್ರೆ ಒಳಗಡೆ ಇರೋ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ತುಂಬಾ ಡಿಫ್ರೆನ್ಸ್ ಇರ್ಬೋದು. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಯಾವತ್ತೂ ಕಂಪ್ಯಾರಿಸನ್ ಮಾಡ್ಕೊಳ್ಳೇಬಾರ್ದು. ಎವ್ರಿ ಬಡೀಸ್ ಜರ್ನಿ ಇನ್ ರಿಪ್ರೊಡಕ್ಷನ್ ಇಸ್ ಡಿಫ್ರೆಂಟ್. ಹೌದು. ಸೊ ಹಾಗಾಗಿ ಆ ಥರ ಕಂಪೇರ್ ಮಾಡುವಂಥದ್ದು ತಪ್ಪಾಗುತ್ತೆ ಅಂತ. ಸೊ ನಮ್ದು ಬಯೋಲಾಜಿಕಲ್ ಆಗಿರ್ಬೋದು ಅಥವಾ ಫರ್ಟಿಲಿಟಿ ಹೆಲ್ತ್ ಅನ್ನುವಂಥದ್ದು ಡಿಫ್ರೆಂಟ್ ಆಗಿನೇ ಇರುತ್ತೆ ಅಂತ. ಸೊ ಈ ವಿಚಾರದ ಬಗ್ಗೆ ಇರುವಂಥ ಮಿತ್ಸ್ ಅಂತ ನೋಡಿದಾಗ ಕಾಮನ್ ಆಗಿ ಒಂದು ಮಿತ್ತಲ್ಲಿ ಅಂದರೆ ನಾವು ಫಿನಾನ್ಷಿಯಲ್ ಸ್ಟೆಬಿಲಿಟಿ ಅಂತ ಬಂದಾಗ IVF ನಮ್ಮಂಥವ್ರಿಗೆ ಆಗೋದಿಲ್ಲ, ದುಡ್ಡಿದ್ದವ್ರಿಗೆ ಮಾತ್ರ ಆಗುತ್ತೆ ಅನ್ನುವಂಥ ಒಂದು ಥಾಟ್ ಇರುತ್ತೆ. ಸೊ ಈಗ IVF ತುಂಬ ಕಾಂಪ್ಲಿಕೇಟೆಡ್, IUI ತುಂಬ ಸಿಂಪಲ್. ಹಾಗಿದ್ರೆ IUIಗೆ ಸ್ವಲ್ಪ ಕಮ್ಮಿ ಖರ್ಚಾಗುತ್ತೆ ಅನ್ನೋ ಥರದ್ದೇನಾದರೂ ಇದೆಯಾ ನಿಜವಾಗಿಯೂ? ಸೊ ಮಧ್ಯಮ ವರ್ಗದವರಿಗೆ ಅಥವಾ ಮಿಡಲ್ ಕ್ಲಾಸ್ ಜನರಿಗೆ IVF ಆಗಿರ್ಬೋದು, IUI ಆಗಿರ್ಬೋದು, ಇದರ ವೆಚ್ಚವನ್ನ ಭರಿಸೋದಕ್ಕೆ ಸಾಧ್ಯ ಆಗುತ್ತಾ, ಹೇಗೆ ಅಂತ? ಡೆಫಿನೆಟ್ಲಿ ಆಗುತ್ತೆ. ಯಾವುದೇ ಟ್ರೀಟ್ಮೆಂಟ್ ತುಂಬಾನೇ ಎಕ್ಸ್ಪೆನ್ಸಿವ್ ಇಲ್ಲ. ಮುಂಚೆ ಇತ್ತು, ಯಾಕಂದ್ರೆ ಅವಾಗ ಇಷ್ಟು ಅಡ್ವಾನ್ಸ್ ಆಗಿರ್ಲಿಲ್ಲ, ತುಂಬಾ ಕಡಿಮೆ ಸೆಂಟರ್ಸ್ ಇತ್ತು. ಆಮೇಲೆ ಈಗಂತೂ ಸೆಂಟರ್ಗಳು ತುಂಬಾ ಆಗಿದೆ. ಹೌದು ಹೌದು. ಸೊ ಇವಾಗ ಅಫೋರ್ಡಬಿಲಿಟಿ ಇಸ್ ನಾಟ್ ಅ ಪ್ರಾಬ್ಲಮ್. ಮತ್ತೆ ಎಷ್ಟೊಂದು ಬದಲಾವಣೆಗಳಾಗಿದೆ ಲಕ್ಷ, ಒಂದು ಅಂತಾನೆ ಅಲ್ಲ, ಪ್ರತಿಯೊಂದು ಸ್ಟೆಪ್ ನಲ್ಲೂ ಬದಲಾವಣೆಗಳಾಗಿದೆ. ಈಗ IUI ಮತ್ತೆ IVF ಕಂಪೇರ್ ಮಾಡಿದ್ರೆ ಕಾಸ್ಟ್ ಡಿಫರೆನ್ಸ್ ಜಾಸ್ತಿ ಇದೆ. ಬಟ್ ಹಂಗಂತ ಈಗ ದುಡ್ಡಿದ್ದವ್ರಿಗೆ ಮಾತ್ರ IVF ಅನ್ನೋದು ತಪ್ಪು. ಆಮೇಲೆ ದುಡ್ಡಿದ್ದು ನಾನು IVF ಮಾಡ್ಕೊಂಡಾಕ್ಷಣ ಮಗು ಆಗತ್ತೆ ಅನ್ನೋದು ತಪ್ಪು. ಹಂಗಂದ್ರೆ ಎಲ್ಲಾ ಶ್ರೀಮಂತರಿಗೂ ಮಕ್ಕಳಾಗ್ಬೇಕಿತ್ತು, ಎಲ್ರಿಗೂ ಅಫೋರ್ಡ್ ಮಾಡ್ತಾರೆ. ಸೊ ಹಂಗಾಗಿ ಇಷ್ಟು ಅಫೋರ್ಡ್ ಮಾಡಕ್ ಆಗದೆ ಟ್ರೀಟ್ಮೆಂಟ್ ಅಂತೂ ಡೆಫಿನೆಟ್ಲಿ ಅಲ್ಲ ಇದು. ಸೊ ಡೆಫಿನೆಟ್ಲಿ ಅಫೋರ್ಡ್ ಮಾಡ್ಬೋದು. ಓಕೆ. ಈಗ IUI ಎಷ್ಟು ಬಾರಿ ಫೇಲ್ ಆದ್ಮೇಲೆ IVF ಗೆ ಹೋಗ್ಬೋದು ಅಂದ್ರೆ ಜನರಲ್ ಆಗಿ ನಾವು ಮಾತಾಡೋದು? ಅದೇ ಹೇಳಿದ್ನಲ್ಲಪ್ಪ, ಫಸ್ಟ್ ಎಲ್ಲಾ ಪ್ಯಾರಾಮೀಟರ್ಸ್ ನಾರ್ಮಲ್ ಇದೆ ಅಂತ ಅಂದ್ರೆ ಈವನ್ ಅಪ್ ಟು 6 to 8 ಸೈಕಲ್ಸ್ ನಾವು IUI ಟ್ರೈ ಮಾಡ್ಬೋದು. ಇಲ್ಲ ಏನೋ ಸಮಸ್ಯೆ ಇದೆ ಅಂತ ಅಂದಾಗ ನಾವು ಪದೇ ಪದೇ ಅದನ್ನೇ ಮಾಡ್ತಾ ಇದ್ರೆ ಅವ್ರದೊಂದು ಅಮೂಲ್ಯವಾದ ಸಮಯ ವೇಸ್ಟ್ ಆಗ್ತಾ ಹೋಗುತ್ತೆ. ಓಕೆ. ಇನ್ ಡೆಲಿವರಿ ವಿಚಾರಕ್ಕೆ ಬಂದಾಗ IVF ಮಾಡಿಸಿದ್ರೆ ನಮಗೆ ನಾರ್ಮಲ್ ಡೆಲಿವರಿ ಆಗೋದಿಲ್ಲ, ಸಿಸೇರಿಯನ್ನೇ ಮಾಡಿಸ್ಬೇಕು ಅಂತ ಇರುತ್ತೆ. ಆ ತರ ಒಂದು ಥಾಟ್ ಇದೆ ಜನರಲಿ. ಇಲ್ಲ, ಈ ಪ್ರೆಗ್ನೆನ್ಸಿ ಯಾವ ರೀತಿ ಆಯ್ತು ಅನ್ನೋದಷ್ಟೇ ಡಿಫ್ರೆನ್ಸ್. ಆಯ್ತಾ? ಅಂದ್ರೆ IVF ನಲ್ಲಿ ಇದು ಎಂಬ್ರಿಯೋ ಫಾರ್ಮೇಶನ್, ಫರ್ಟಿಲೈಸೇಷನ್ ದೇಹದಿಂದ ಹೊರಗಡೆ ಆಯ್ತು. IUI ಮತ್ತೆ ನ್ಯಾಚುರಲ್ ಟ್ರೈ ನಲ್ಲಿ ದೇಹದ ಒಳಗೆ ಆಯ್ತು. ಬಟ್ ಒಂದೇ ಸಲ ತಾಯಿಯ ಗರ್ಭದಲ್ಲಿ ಮಗು ಬೆಳೀತಾ ಹೋದ್ಮೇಲೆ ಅದು ನ್ಯಾಚುರಲ್ ಆಗಿ ಆಯ್ತಾ, IUI ಅಲ್ಲಿ ಆಯ್ತಾ, IVF ಅಲ್ಲಿ ಆಯ್ತಾ, ಖಂಡಿತ ಡಿಫ್ರೆನ್ಸ್ ಆಗಲ್ಲ. ಬಟ್ ಅವರಿಗೆ ನಾರ್ಮಲ್ ಡೆಲಿವರಿನ ಸಿಸೇರಿಯನ್ ಅನ್ನೋದು IVF ಅಥವಾ ನ್ಯಾಚುರಲ್ ಕನ್ಸೆಪ್ಷನ್ ಮೇಲೆ ಡಿಪೆಂಡ್ ಆಗಲ್ಲ, ಅದು ಆಕೆಯ ಪ್ರೆಗ್ನೆನ್ಸಿ ಜರ್ನಿ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಯಾವುದೇ ರಿಸ್ಕ್ ಫ್ಯಾಕ್ಟರ್ ಇಲ್ಲ. ಇದು ಮತ್ತೆ ತಾಯಿಯ ಈಗ ನಾರ್ಮಲ್ ಡೆಲಿವರಿ ಆಗ್ಬೇಕು ಅಂತ ಅಂದ್ರೆ ಅವಳ ಬಾಡಿ ಹೇಗೆ ಪೂರಕವಾಗಿರ್ಬೇಕು ಅಂತ ನೋಡ್ತೀವಲ್ಲ, ಅದು ಮ್ಯಾಟರ್ ಆಗುತ್ತೆ. ಬಟ್ ನ್ಯಾಚುರಲ್ ಕನ್ಸೆಪ್ಷನ್, IVF ಕನ್ಸೆಪ್ಷನ್, ಅದರಿಂದ ನಾವು ಮೋಡ್ ಆಫ್ ಡೆಲಿವರಿ ಸಿಸೇರಿಯನ್ ಅಥವಾ ನಾರ್ಮಲ್ ಅಂತ ಡಿಫ್ರೆನ್ಶಿಯೇಟ್ ಮಾಡಕ್ ಆಗಲ್ಲ. ಓಕೆ. IUI ಅಥವಾ IVF ಇದನ್ನ ಮಾಡಿಸಿದ್ರೆ ಪ್ರೆಗ್ನೆನ್ಸಿ ಆದ್ಮೇಲೆ ಬೆಡ್ ರೆಸ್ಟ್ ತಗೋಬೇಕಾ? ಇಲ್ಲ, ಅದು ದೊಡ್ಡ ಮೆತ್ತು, ಎಲ್ಲರಲ್ಲೂ ಇದೆ, ಏನಕ್ಕಿದೆ ಅಂತ ಗೊತ್ತಿಲ್ಲ. ಬೆಡ್ ರೆಸ್ಟ್, ಇನ್ಫ್ಯಾಕ್ಟ್ ನಾವು ಬೆಡ್ ರೆಸ್ಟ್ ತಗೋಬೇಡಿ ಅಂದ್ರೆ ಎಕ್ಸ್ಟ್ರಾ ಕೇರ್ ತಗೊಂಡು ಪ್ರೆಗ್ನೆನ್ಸಿ ಆಗಿರತ್ತಲ್ಲ, ಸೊ ಅದಕ್ಕೊಂದು ಥಾಟ್ ಇರಬಹುದು. ಡೆಫಿನೆಟ್ಲಿ ಇಲ್ಲ, ಇದು ಒಂಥರ ಮೆತ್ತು ಏನಕ್ಕೋ ತುಂಬಾ ಬಂದ್ಬಿಟ್ಟಿದೆ. ಬಟ್ ನಾವು ಆದಷ್ಟು ಬೆಡ್ ರೆಸ್ಟ್ ತಗೋಬೇಡಿ. ಬಟ್ ಹಂಗಂತ ಅನ್ನೆಸೆಸರಿ ಫಿಸಿಕಲ್ ಅಂಡ್ ಮೆಂಟಲ್ ಸ್ಟ್ರೆಸ್ ತಗೋಬೇಡಿ ಅಂತ ಹೇಳ್ತೀವಿ ಅಷ್ಟೇ. ಇನ್ಫ್ಯಾಕ್ಟ್ ಬೆಡ್ ರೆಸ್ಟ್ ತಗೊಳ್ಳೇಬೇಡಿ ಅಂತಾನೆ ಹೇಳ್ತೀವಿ. ಯಾಕಂದ್ರೆ ನೀವು ಎಷ್ಟು ಆಕ್ಟಿವ್ ಆಗಿರ್ತೀರೋ ಅಷ್ಟು ನಿಮ್ಮ ರಕ್ತ ಸಂಚಾರ ಚೆನ್ನಾಗಿರುತ್ತೆ, ಅಷ್ಟು ಮಗುಗೆ
ರಕ್ತ ಸಂಚಾರ ಚೆನ್ನಾಗಿರುತ್ತೆ. ಹಂಗಾಗಿ ಬೆಡ್ ರೆಸ್ಟ್ ತಗೊಂಡ್ರೇನೆ ಇನ್ನ ಕಾಂಪ್ಲಿಕೇಶನ್ ಆಗೋ ಚಾನ್ಸಸ್ ಇರುತ್ತೆ. ಎಷ್ಟು ಮಿತವಾಗಿ ರೆಸ್ಟ್ ತಗೋಬೇಕು ಅಷ್ಟೇ ರೆಸ್ಟ್ ಮಾಡಬೇಕು. ಓಕೆ. ಇನ್ನು ದೇಹದ ತೂಕ, ಈಗ ಕಾಮನ್ ಆಗಿ ಹೇಳ್ತಾರೆ ಪ್ರೆಗ್ನೆನ್ಸಿ ಪ್ರಿಪರೇಷನ್ ಅಂತ ಬಂದಾಗ ಅಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು ಅಂತ ಹೇಳಿದಾಗ ದೇಹದ ತೂಕವನ್ನ ನಾವು ಮೇಂಟೈನ್ ಮಾಡಬೇಕು ಅಂತ. ಜಾಸ್ತಿ ತೂಕ ಇದ್ರೆ ಪ್ರಾಬ್ಲಮ್ ಆಗುತ್ತೆ, ಪ್ರೆಗ್ನೆನ್ಸಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಕಾಮನ್ ಆಗಿ ಹೇಳ್ತಾರೆ. ಸೊ ಒಂದ್ ಮಹಿಳೆ ಬಂದಿದ್ದಾರೆ, ಅವರ ದೇಹದ ತೂಕ ಜಾಸ್ತಿನೇ ಇದೆ ಅಥವಾ ಅವರ ವಯಸ್ಸಿಗಿಂತ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಈಗ 70-60 ಇದ್ರು ಅಂತ ಹೇಳಿದಾಗ ಅಲ್ಲಿ IVF ಅಥವಾ IUI ಮಾಡಿದಾಗ ಅದು ಸಕ್ಸಸ್ ಆಗುತ್ತಾ? ಡೆಫಿನೆಟ್ಲಿ ವೆಯ್ಟ್, ಹೇಗೆ ಏಜ್ ಅನ್ನೋದು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್, ವೆಯ್ಟ್ ಕೂಡ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್. ತೂಕ ಮುಖ್ಯ ಆಗುತ್ತೆ. ಡೆಫಿನೆಟ್ಲಿ ಮುಖ್ಯ ಆಗುತ್ತೆ. ದೇಹದ ತೂಕ ನಮ್ಗೆ ಈಗ WHO ಗೈಡ್ಲೈನ್ಸ್ ಪ್ರಕಾರ ಎಷ್ಟು ಹೈಟ್ಗೆ ಎಷ್ಟು ವೆಯ್ಟ್ ಇರಬೇಕು, ಬಾಡಿ ಮಾಸ್ ಇಂಡೆಕ್ಸ್ ಅಥವಾ ಈಗಂತೂ ತುಂಬಾ ಪ್ಯಾರಾಮೀಟರ್ಸ್ ಇದೆ, ವೇಸ್ಟ್ ಟಿಪ್ ರೇಷಿಯೋ, ಬಾಡಿ ಮಾಸ್ ಇಂಡೆಕ್ಸ್, ಬಾಡಿ ಕಂಪೋಸಿಷನ್ ಅನಾಲಿಸಿಸ್, ಎಷ್ಟೊಂದು ಪ್ಯಾರಾಮೀಟರ್ಸ್ ಇದೆ ಒಬೆಸಿಟಿನ ಡಿಫೈನ್ ಮಾಡಕ್ಕೆ. ಬಟ್ ಇಷ್ಟು ನಿಮ್ಮ ದೇಹದ ನಿಮ್ದು ಹೈಟ್ಗೆ ಎಷ್ಟು ವೆಯ್ಟ್ ಇರಬೇಕು ಅದನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದಾಗ ಬಾಡಿ ಮೆಟಬಾಲಿಸಮ್ ಕರೆಕ್ಟ್ ಆಗಿರುತ್ತೆ. ಎಲ್ಲಾ ಸಿಸ್ಟಮ್ ಹೇಗೆ ನಿಮ್ಗೆ ಹಾರ್ಟ್ ಕರೆಕ್ಟ್ ಆಗಿ ಕೆಲಸ ಮಾಡುತ್ತೋ, ಲಂಗ್ಸ್ ಕರೆಕ್ಟ್ ಆಗಿ ಕೆಲಸ ಮಾಡುತ್ತೋ, ಅವಾಗ ನಿಮ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅದೇ ರೀತಿ ಕರೆಕ್ಟ್ ಆಗಿ ಕೆಲಸ ಮಾಡುತ್ತೆ. ದೇಹದ ತೂಕ ಜಾಸ್ತಿ ಆಯ್ತು ಅಂತ ಅಂದಾಗ ಡೆಫಿನೆಟ್ಲಿ ಇನ್ಫರ್ಟಿಲಿಟಿ ಸಮಸ್ಯೆ ಶುರು ಆಗುತ್ತೆ. ಅಂದ್ರೆ ಡೆಫಿನೆಟ್ಲಿ ಹಾಗೆ ಆಗುತ್ತೆ ಅಂತಲ್ಲ. ನಂಗೆ ಎಷ್ಟೊಂದ್ ಜನ ಕೇಳ್ತಾರೆ, ಅವ್ಳು ನನ್ಗಿಂತ ದಪ್ಪ ಇದ್ದಾಳೆ, ಪ್ರೆಗ್ನೆಂಟ್ ಆದ್ಲು, ನಾನು ಅವಳಿಗಿಂತ ಸಣ್ಣ ಇದ್ದೀನಿ. ಅಂದ್ರೆ ಪ್ರತಿಯೊಬ್ಬರ ದೇಹನೂ ಡಿಫ್ರೆಂಟ್, ಅದು ಮಷೀನ್ ಅಲ್ಲ. ಪ್ರತಿಯೊಬ್ಬರ ಸಿಸ್ಟಮ್ ಡಿಫ್ರೆಂಟ್ ಇರುತ್ತೆ, ಕಂಪ್ಯಾರಿಸನ್ ಬೇಡ. ಬಟ್ ಆದಷ್ಟು ತೂಕ ನಿಮ್ಮ ಹೈಟ್ಗೆ ಎಷ್ಟಿರ್ಬೇಕು ಅಷ್ಟೇ ವೆಯ್ಟ್ ಮೇಂಟೈನ್ ಮಾಡಿದ್ರೆ ಡೆಫಿನೆಟ್ಲಿ ಬೆಟರ್. ಯಾಕಂದ್ರೆ ಎಲ್ಲ ಈ ಸೆಕ್ಸ್ ಹಾರ್ಮೋನ್ಸ್ ಅಂತ ನಾವೇನ್ ಹೇಳ್ತೀವಿ, ಇಸ್ಟ್ರೋಜನ್ ಆಗ್ಬೋದು, ಪ್ರೊಜೆಸ್ಟ್ರಾನ್ ಆಗ್ಬೋದು, ಎಲ್ಲ ಫ್ಯಾಟ್ ಬೈಂಡಿಂಗ್ ಹಾರ್ಮೋನ್ಸ್. ನಮ್ಮ ದೇಹದಲ್ಲಿ ಯಾವಾಗ ಫ್ಯಾಟ್ ಡೆಪಾಸಿಷನ್ ಆಗ್ತಾ ಹೋಗುತ್ತೋ ಯಾವ ಹಾರ್ಮೋನ್ಸ್ ಕರೆಕ್ಟ್ ಆಗಿ ಕೆಲಸ ಮಾಡಲ್ಲ. ಅವಾಗ ನಮ್ಗೆ ಯಾವ ರಿಸಲ್ಟ್ ಬರ್ಬೇಕು, ಯಾವ ಔಟ್ಕಮ್ ಬರ್ಬೇಕು ಅವಾಗ ಕರೆಕ್ಟ್ ಆಗಿ ಬರಲ್ಲ. ಹಂಗಾಗಿ ನಿಮ್ಮ ಹೈಟ್ಗೆ ಎಷ್ಟು ವೆಯ್ಟ್ ಆಪ್ಟಿಮಲ್ ಇರುತ್ತೋ ಅದನ್ನ ಮೇಂಟೈನ್ ಮಾಡ್ಕೊಂಡ್ರೆ ಬೆಟರ್. ಓಕೆ. ಸೊ ಎಲ್ಲಾನು ಒಂದಕ್ಕೊಂದ್ ಸಂಬಂಧ ಇದೆ. ಸೊ ದೇಹದ ತೂಕ ಹೆಚ್ಚಾಯ್ತು ಹೇಳಿದಾಗ ಹಾರ್ಮೋನ್ ಮೇಲೆ ಎಫೆಕ್ಟ್ ಆಗುತ್ತೆ, ಅಲ್ಲಿಂದ ಪ್ರಾಬ್ಲಮ್ಗಳು ಒಂದಕ್ಕೊಂದು ಶುರುವಾಗಿ ಅದು ಫರ್ಟಿಲಿಟಿ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ. ಸೊ ರಿಪ್ರೊಡಕ್ಟಿವ್ ಹೆಲ್ತ್ ಅದ್ರ ಜೊತೆಗೆ ದೇಹದ ತೂಕ ಎರಡೂ ಕೂಡ ತುಂಬಾನೇ ಮುಖ್ಯ ಆಗುತ್ತೆ ಅಂತ. ಡಾಕ್ಟರ್, ಈಗ IVF ಹಾಗೇನೆ IUI ಸಕ್ಸಸ್ ರೇಟ್ ಬಗ್ಗೆ ಹೇಳ್ಬೋದಾ, ಎಷ್ಟು ಇರುತ್ತೆ ಅಂತ? ಸೊ ಡಿಫ್ರೆನ್ಸ್ ಅಲ್ಲಿ ಹೇಳಿದ್ರಿ ಆಗ್ಲೇ ಮಾತಾಡ್ತಾ, ತುಂಬಾ ಡಿಫ್ರೆನ್ಸ್ ಇದೆ. ಸೊ ಕಾಂಪ್ಲಿಕೇಟೆಡ್ ಇದೆ. ಅಂದ್ರೆ IUI ಕಂಪೇರ್ ಮಾಡಿದಾಗ IVF ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂತಾನೆ ಹೇಳಿದ್ರಿ. ಸೊ ಸಕ್ಸಸ್ ರೇಟ್ ಎಷ್ಟಿರುತ್ತೆ ಹಾಗಾದ್ರೆ? ಇದು ನೀವಂತಾನೆ ಅಲ್ಲ, ನನ್ನ ಹತ್ರ ಬರೋ ಪ್ರತಿಯೊಂದು ಕಪಲ್ದು ಫಸ್ಟ್ ಕ್ವೆಶ್ಚನ್ ಅದು, ಮೇಡಮ್ ಇದ್ರಲ್ಲಿ ಡೆಫಿನೆಟ್ಲಿ ಪ್ರೆಗ್ನೆನ್ಸಿ ಆಗತ್ತಾ, 100% ಕೊಡ್ತೀರಾ, ನಾನು ಇಷ್ಟೊಂದು ಹಣ ಖರ್ಚು ಮಾಡ್ತಾ ಇದ್ದೀನಿ ಅಂತ. ನೀವು ಖರ್ಚು ಮಾಡ್ತಾ ಇರೋ ಹಣ ಆಗ್ಲಿ ಅಥವಾ ನಾವು ಮಾಡ್ತಾ ಇರೋ ಟ್ರೀಟ್ಮೆಂಟ್ ಆಗ್ಲಿ ಯಾವುದು ಗ್ಯಾರಂಟಿ ಅಂತ ಇರಲ್ಲ. ಪ್ರತಿಯೊಂದು ಟ್ರೀಟ್ಮೆಂಟ್ ನಲ್ಲೂ ಪ್ರೆಗ್ನೆನ್ಸಿ ಅನ್ನೋದು ಇಟ್ ಇಸ್ ಜಸ್ಟ್ ಅ ಪ್ರಾಬಬಿಲಿಟಿ, ಡೆಫಿನೆಟ್ಲಿ ನಾಟ್ ಅ ಗ್ಯಾರಂಟಿ. ಯಾಕಂದ್ರೆ ನಾವು ಪ್ರತಿಯೊಂದು ಮೆನ್ಸ್ಟ್ರಲ್ ಸೈಕಲ್ ನಲ್ಲೂ ಚಾನ್ಸ್ ಆಫ್ ಪ್ರೆಗ್ನೆನ್ಸಿದು ಪ್ರಾಬಬಿಲಿಟಿ ಇನ್ಕ್ರೀಸ್ ಮಾಡ್ಲಿಕ್ಕೆ ಟ್ರೈ ಮಾಡೋದು. ಈಗ IUI ನಲ್ಲಿ 15-20% ಇದೆ ಅಂತ ಅಂದ್ರೆ IVF ನಲ್ಲಿ 50-60% ಇರುತ್ತೆ. ಬಟ್ ಅದ್ರಲ್ಲೂ ಎಷ್ಟೊಂದು ಕಾರಣಗಳಿಂದ, ಅಂದ್ರೆ ನಾವ್ ಎಷ್ಟೊಂದು ಫ್ಯಾಕ್ಟರ್ಸ್ ಮ್ಯಾಟರ್ ಆಗುತ್ತೆ ಪ್ರೆಗ್ನೆನ್ಸಿ ಕೊಡ್ಲಿಕ್ಕೆ. ಈಗ ದೇಹದ ತೂಕ ಹೆಚ್ಚಾಗಿತ್ತು ಅಂತ ಅಂದ್ರೆ ಪ್ರೆಗ್ನೆನ್ಸಿ ರೇಟ್ ಕಡಿಮೆ ಆಗುತ್ತೆ. ಮಹಿಳೆಯ ವಯಸ್ಸು ಹೆಚ್ಚಾಗಿತ್ತು ಅಂದ್ರೆ ಪ್ರೆಗ್ನೆನ್ಸಿ ರೇಟ್ ಕಡಿಮೆ ಆಗುತ್ತೆ. ಅಥವಾ ಅವಳಿಗೆ ಏನಾದ್ರೂ ಎಗ್ ಕ್ವಾಲಿಟಿ ಅಥವಾ ಹಸ್ಬೆಂಡ್ ಸ್ಪರ್ಮ್ ಕ್ವಾಲಿಟಿ ಹಾಳಾಗಿತ್ತು ಅಂದ್ರೆ ಪ್ರೆಗ್ನೆನ್ಸಿ ರೇಟ್ ಡ್ರಾಪ್ ಆಗುತ್ತೆ. ಅಥವಾ ಬೇರೆ ಏನೋ ಸಮಸ್ಯೆಗಳು ಅಂದ್ರೆ ರಿಪ್ರೊಡಕ್ಟಿವ್ ಸಿಸ್ಟಮ್ ರಿಲೇಟೆಡ್ ಸಮಸ್ಯೆಗಳು, ಎಂಡೋಮೆಟ್ರಿಯೋಸಿಸ್, PCOD ಅಥವಾ ಪುವರ್ ಒವೇರಿಯನ್ ರಿಸರ್ವ್ ಅಥವಾ ಯೂಟ್ರೈನ್ ಅನಾಮಲಿ, ಈ ತರ ಏನಾದ್ರೂ ಸಮಸ್ಯೆಗಳಿದ್ದಾಗ ಮತ್ತೆ ಪ್ರೆಗ್ನೆನ್ಸಿ ರೇಟ್ ಡ್ರಾಪ್ ಆಗುತ್ತೆ. ಸೊ ಆಮೇಲೆ ನೀವು ಎಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ ಅನ್ನೋ ಲ್ಯಾಬ್ ಕೂಡ ತುಂಬಾ ಮುಖ್ಯ ಆಗುತ್ತೆ. ಯಾಕಂದ್ರೆ ಅಂಡಾಣು ಮತ್ತೆ ವೀರ್ಯಾಣು ಎಲ್ಲ ತುಂಬಾ ಸೊಫಿಸ್ಟಿಕೇಟೆಡ್ ಲ್ಯಾಬ್ ಅಲ್ಲಿ ನಾವು ಕಲ್ಚರ್ ಮಾಡಬೇಕು. ಸೊ ನಾವ್ ಯಾವ ರೀತಿ ಅಂದ್ರೆ ಬ್ಲಾಸ್ಟೋಸಿಸ್ಟ್ ರೇಟ್ ಅಂತ ಹೇಳ್ತೀವಿ, ಯಾವ ಲ್ಯಾಬ್ ಅಲ್ಲಿ ಒಳ್ಳೆ ಬ್ಲಾಸ್ಟೋಸಿಸ್ಟ್ ಭ್ರೂಣಗಳು ಬರೋ ಚಾನ್ಸಸ್ ಇರುತ್ತೆ ಅಲ್ಲಿ ಪ್ರೆಗ್ನೆನ್ಸಿ ರೇಟ್ ಜಾಸ್ತಿ ಇರುತ್ತೆ. ಸೊ ಈ ಲ್ಯಾಬ್ ಪ್ಯಾರಾಮೀಟರ್ಸ್ ಈ ತರ ಎಷ್ಟೊಂದು ನಮ್ಮ ದೇಹದಲ್ಲಿ ಮತ್ತೆ ದೇಹದ ಹೊರಗೆ ಟೆಕ್ನಾಲಜಿ ಕಂಪೇರ್ ಮಾಡಿದ್ರೆ ಅಲ್ಲೂ ಅಷ್ಟೇ ತುಂಬಾ ಕಾರಣಗಳಿಂದ ಪ್ರೆಗ್ನೆನ್ಸಿ ರೇಟ್ ವೇರಿ ಆಗುತ್ತೆ. ಬಟ್ ಸಾಮಾನ್ಯವಾಗಿ ನಾವು ಆವರೇಜ್ ತಗೋಬೇಕು ಅಂತ ಅಂದ್ರೆ IUI ನಲ್ಲಿ 15-20% ಇರುತ್ತೆ, IVF ನಲ್ಲಿ 40-50% ಇರುತ್ತೆ. ಓಕೆ. ಇನ್ನು ಏಜ್ ವಿಚಾರಕ್ಕೆ ಬಂದಾಗ ಸೊ ಮ್ಯಾಕ್ಸಿಮಮ್ ಇಷ್ಟು ಏಜ್ ತನಕ ನಾವು ಟ್ರೈ ಮಾಡಬಹುದು ಅಂತ ಇರುತ್ತೆ. ಸೊ ಅದಕ್ಕೂ ಒಂದು ಇಂತಿಷ್ಟೇ ಲಿಮಿಟ್ ಅನ್ನೋದು ಇದ್ದೇ ಇರುತ್ತಲ್ಲ. ಸೊ IUI ಗೆ ಇಷ್ಟು ಏಜ್ ಲಿಮಿಟ್, IVF ಗೆ ಇಷ್ಟು ಏಜ್ ಲಿಮಿಟ್ ಅಂತ. ಸೊ ಮ್ಯಾಕ್ಸಿಮಮ್ ಅಂತ ಹೇಳಿದಾಗ IVF ಅಲ್ಲಿ ಏಜ್ ಲಿಮಿಟ್ ಎಷ್ಟಿರುತ್ತೆ ಡಾಕ್ಟರ್? ಯಾಕಂತ ಹೇಳಿದಾಗ ಕಾಮನ್ ಆಗಿ ಹೇಳ್ತಾರೆ ತುಂಬಾ ವಯಸ್ಸಾದ್ಮೇಲೂ ಕೂಡ ಮಗು ಪಡಿಬಹುದು ಅಂತ. ಆದ್ರೆ ಎಷ್ಟು ವಯಸ್ಸು ಅನ್ನೋದು ಒಂದು ಗಡಿ ಬೇಕಲ್ವಾ? ಅಂಡ್ ಇನ್ನೊಂದೇನು ಅಂತ ಹೇಳಿದಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನೀವು ಮ್ಯಾಕ್ಸಿಮಮ್
ಎಷ್ಟು ಏಜ್ ಆದವರಲ್ಲಿ IVF ಸಕ್ಸಸ್ ರೇಟ್ ಅನ್ನ ನೋಡಿದ್ದೀರಾ ಅಂತ? ಓಕೆ, ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಕ್ವೆಶ್ಚನ್. ಆಸ್ ಪರ್ ಮುಂಚೆ ನಮ್ಗೆ ಏನಂದ್ರೆ ಯಾವುದೇ ರೀತಿ ಗೈಡ್ ಲೈನ್ಸ್ ಇರ್ಲಿಲ್ಲ. ಈಗ ಕೆಲವು ವರ್ಷಗಳ ಹಿಂದೆ ಎಷ್ಟು ವಯಸ್ಸಾದ್ರೂ ಪ್ರೆಗ್ನೆನ್ಸಿ ಅಟೆಂಪ್ಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ಏಜ್ ಯೂಸ್ ಟು ಪುಟ್ ಲಾಡ್ ಆಫ್ ಚಾಲೆಂಜಸ್. ಆ ಡೆಲಿವರಿ ಟೈಮ್ ಆಗ್ಬೋದು, ಆ ಹೆಣ್ಣು ಮಕ್ಳಿಗೆ ಎಷ್ಟೊಂದು ಹಾರ್ಮೋನ್, ಆ ಬಾಡಿ ಅವ್ರ ಜನರಲ್ ಕಂಡೀಷನ್ ತಡೀದೆ ಹೋಗ್ಬೋದು. ಹಂಗಾಗಿ ಸೊ ಇದೆಲ್ಲಾ ಕಾರಣಗಳಿಂದ ಈಗ ಒಂದು ART ಗೈಡ್ ಲೈನ್ಸ್ ಅಂತ ಬಂದಿದೆ, ಅಂದ್ರೆ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ಗೈಡ್ ಲೈನ್ಸ್ ಅಂತಾನೆ ಬಂದಿದೆ. ಮುಂಚೆ ಈ ವಯಸ್ಸಿನ ಮಿತಿನೇ ಕನ್ಸಿಡರ್ ಮಾಡ್ತಾ ಇರಲಿಲ್ಲ, ಬಟ್ ಇವಾಗ ಗೈಡ್ ಲೈನ್ಸ್ ಎಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿದೆ. ಹೆಣ್ಣು ಮಗಳ ವಯಸ್ಸು 50 ದಾಟಿದ ಮೇಲೆ ಯಾವುದೇ ರೀತಿಯ ART ಟೆಕ್ನಿಕ್ಸ್ ಅಂದ್ರೆ IUI ಆಗ್ಲಿ IVF ಆಗ್ಲಿ ಯಾವುದೇ ರೀತಿಯ ಟ್ರೀಟ್ಮೆಂಟ್ ನ ಕೊಡಬಾರ್ದು ಅಂತ ಇದೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ 48 ವರ್ಷಕ್ಕೆ ಟ್ವಿನ್ ಕೊಟ್ಟಿರೋದು ನನ್ನ ಮ್ಯಾಕ್ಸಿಮಮ್ ಅಚೀವ್ಮೆಂಟ್. ಓಕೆ, ಗ್ರೇಟ್ ಮ್ಯಾಮ್. ಆಕ್ಚುಲಿ 48 ಏಜ್ ಅಂದಾಗ ನಂಬಕ್ಕಾಗೋದಿಲ್ಲ, ಯಾಕಂದ್ರೆ ಆ ಏಜ್ ಅಲ್ಲಿ ನಮಗೆ ಮಗು ಆಗುತ್ತಾ ಅನ್ನೋ ಒಂದು ಕ್ವಶನ್ ಇದ್ದೇ ಇರುತ್ತೆ. ಅಯ್ಯೋ, ಅಂದ್ರೆ ಈಗ ಮನುಷ್ಯನಿಗೆ ಒಂದು 100 ವರ್ಷ ಆಯಸ್ಸು ಅಂತ ಹೇಳಿದಾಗ ಅಲ್ಲಿ ಅರ್ಧ ವರ್ಷ ಅಂದ್ರೆ ಲೈಕ್ ಅರ್ಧ ಆಯಸ್ಸುನೇ ಹೋಗಿರುತ್ತೆ, ನಿಯರ್ಲಿ 50 ಬಂದಿರ್ತಾರೆ. ಸೊ 48 ಅಲ್ಲಿ ನೀವು ಟ್ವಿನ್ ಬೇಬಿಯನ್ನ ಕೊಟ್ಟಿದ್ದೀರಾ ನಿಮ್ಮ ಟ್ರೀಟ್ಮೆಂಟ್ ಮುಖಾಂತರ ಅಂತಾನೆ ಹೇಳ್ಬೋದು. ಓಕೆ, ಈಗ ಪ್ರೆಗ್ನೆನ್ಸಿ ಆಯ್ತು IUI ಅಥವಾ IVF ಅಲ್ಲಿ, ಸೊ ಈ ಟೈಮಲ್ಲಿ ಡಯಟ್ ಹೇಗಿರ್ಬೇಕು, ಗರ್ಭಿಣಿಯರು ಸೇವಿಸುವಂತ ಆಹಾರ ಹೇಗಿರ್ಬೇಕು? ಯಾಕಂದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅದು ತಿನ್ಬಾರ್ದು ಇದು ತಿನ್ಬಾರ್ದು ತುಂಬಾ ಜನ ಬಂದು ಸಜೆಷನ್ ಕೊಡ್ತಾರೆ, ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ ಪ್ರೆಗ್ನೆಂಟ್ ವುಮೆನ್ಗೆ. ಸೊ ಡಯಟ್ ಅನ್ನ ಹೇಗೆ ಫಾಲೋ ಮಾಡ್ಬೇಕಾಗತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಆದಷ್ಟು ಸಮತೋಲನ ಆಹಾರನೇ ಪ್ರಿಫರ್ ಮಾಡೋದು. ಇತ್ತೀಚೆಗಂತೂ ತುಂಬಾ ಕ್ರಾಶ್ ಡಯಟ್ ಬಂದ್ಬಿಟ್ಟಿದೆ, ತುಂಬಾ ಸೂಪರ್ ಫುಡ್, ಇದೆಲ್ಲಿಂದ ಬಂದಿದೆ ಅಂತ ಗೊತ್ತಿಲ್ಲ. ಬಟ್ ಈ ಯಾವ ತರದ ಸೂಪರ್ ಫುಡ್ ಕೂಡ ಇಲ್ಲ, ಯಾವ ಕ್ರಾಶ್ ಡಯಟ್ ಅವಶ್ಯಕತೆನೂ ಇಲ್ಲ. ಮುಂಚಿನ ತರ ಹೇಗೆ ನಮ್ಮ ಹಿರಿಯರು ಸಮತೋಲನ ಆಹಾರ ಅಂದ್ರೆ ತರಕಾರಿ, ಹಣ್ಣು, ಕಾಳುಗಳು ಹೇಗೆ ಸಮ ಪ್ರಮಾಣದಲ್ಲಿ ತಿನ್ಕೊಂಡು ಬರ್ತಾ ಇದ್ರು, ಅದೇ ಡಯಟ್ ನ ಕಂಟಿನ್ಯೂ ಮಾಡೋದು ಒಳ್ಳೇದು. ಇದು ತುಂಬಾ ಒಳ್ಳೇದು ಅನ್ಕೊಂಡು ಸೂಪರ್ ಫುಡ್ ಅಂತ ಒಂದ್ ಫಿಸ್ಟ್ ಫುಲ್ ಆಫ್ ಆಲ್ಮಂಡ್ಸ್ ತಿಂತಾರೆ, ಏನೇನೋ ಮಾಡ್ತಾರೆ, ಬಟ್ ಅದ್ರ ಅವಶ್ಯಕತೆ ಏನೂ ಇಲ್ಲ. ಆದಷ್ಟು ಸಮತೋಲನ ಆಹಾರನ ತಗೊಳ್ಳಿ. ಓಕೆ, ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ತೂಕ ಕಡಿಮೆ ಇದೆ, ಅವ್ರ ವಯಸ್ಸಿಗಿಂತ kg ಕಡಿಮೆ ಇದ್ದಾರೆ, ಬೇಬಿ ವೇಟು ಕಡಿಮೆ ಇದೆ ಅಂದಾಗ ಆ ಟೈಮಲ್ಲಿ ಸಪ್ಲಿಮೆಂಟ್ಸ್ ಬೇಕಾಗತ್ತಾ, ಅಥವಾ ಫುಡ್ ಈ ತರದೇ ತಿನ್ಬೇಕು ಅನ್ನೋ ತರದೇನಾದ್ರೂ ಇದೆಯಾ ಅಂತ? ಅಲ್ಲ, ಸಪ್ಲಿಮೆಂಟ್ಸ್ ಅವಶ್ಯಕತೆ ಪ್ರೆಗ್ನೆನ್ಸಿನಲ್ಲಿ ಬೇಕಾಗತ್ತೆ. ಯಾಕಂದ್ರೆ ಬರೀ ಆಹಾರದಿಂದ ಮಾತ್ರ ಮಗುವಿನ ಸಂಪೂರ್ಣ ಪೋಷಕಾಂಶನ ನಾವು ಕೊಡ್ಲಿಕ್ಕಾಗಲ್ಲ. ಯಾಕಂದ್ರೆ ಕೆಲವು ಸಲ ಅಬ್ಸಾರ್ಪ್ಷನ್ ಸಮಸ್ಯೆ ಇರ್ಬೋದು, ಅಥವಾ ಆಸ್ ಸಚ್ ಪ್ರೆಗ್ನೆನ್ಸಿನಲ್ಲೇ ಬಾಡಿನಲ್ಲಿ ಎಷ್ಟೊಂದು ಚೇಂಜಸ್ ಆಗುತ್ತೆ, ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಶುರು ಆಗುತ್ತೆ. ಅಥವಾ ಇತ್ತೀಚಿನ ದಿನಗಳಲ್ಲಿ ಪ್ರೆಗ್ನೆನ್ಸಿನಲ್ಲಿ ಡಯಾಬಿಟಿಸ್ ಪ್ರಾಬ್ಲಮ್ ತುಂಬಾ ಜಾಸ್ತಿ ಆಗ್ತಾ ಇದೆ, ಹೈಪರ್ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ವಯಸ್ಸಿಂದನಾದ್ರೂ ಆಗ್ಬೋದು, ಅಥವಾ ಸ್ಟ್ರೆಸ್ ಇಂದ ಆಗ್ಬೋದು, ಅಥವಾ ಅವ್ರ ಹೆರಿಡಿಟ್ರಿಯಿಂದ ಆಗ್ಬೋದು. ಸೊ ಇದೆಷ್ಟೊಂದು ಸಮಸ್ಯೆಗಳಿಂದ ಸರಿಯಾದ ಪೋಷಕಾಂಶ ಮಗು ಸಿಗದೆ ಹೋಗ್ಬೋದು. ಹಂಗಾಗಿ ಸಪ್ಲಿಮೆಂಟ್ಸ್ ನ ಅವಶ್ಯಕತೆ ಡೆಫಿನೆಟ್ಲಿ ಇರುತ್ತೆ. ಅದು ಪ್ರತಿಯೊಬ್ಬರನ್ನು ನೋಡಿ ಡಾಕ್ಟರ್ ಡಿಸೈಡ್ ಮಾಡ್ತಾರೆ. ಸೊ ಆದಷ್ಟು ಕಮರ್ಷಿಯಲ್ ಪ್ರಾಡಕ್ಟ್ಸ್ ನ ತಗೊಂಬೇಡಿ, ನಿಮ್ ಡಾಕ್ಟರ್ ಏನ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಅದನ್ನ ತಗೊಳ್ಳೋದೇ ಬೆಟರ್. ಓಕೆ ಡಾಕ್ಟರ್, ಫೈನಲಿ ನಿಮ್ ಕಡೆಯಿಂದ ಏನಾದ್ರೂ ಅಡ್ವೈಸ್ ಇದೆಯಾ? ಈ IVF ಆಗಿರ್ಬೋದು, IUI ಆಗಿರ್ಬೋದು, ಅಥವಾ ಪ್ರೆಗ್ನೆನ್ಸಿ ರಿಲೇಟೆಡ್ ಆಗಿ ನಿಮ್ ಕಡೆಯಿಂದ ಏನಾದ್ರೂ ಸಲಹೆಗಳನ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ ಹೇಗೆ ಅಂತ? ಇತ್ತೀಚೆಗೆ ಇನ್ಫರ್ಟಿಲಿಟಿ ಸಮಸ್ಯೆ ಒಂದು ತುಂಬಾ ಕಾಮನ್ ಆಗ್ಬಿಟ್ಟಿದೆ. ಬಟ್ ಒಂದೇನಂದ್ರೆ ಎಷ್ಟು ಸಮಸ್ಯೆ ಕಾಮನ್ ಆಗ್ತಾ ಇದೆ ಅಷ್ಟೂನು ಕಪಲ್ಸ್ ಅಲ್ಲಿ ಅವೇರ್ನೆಸ್ ಜಾಸ್ತಿ ಆಗ್ತಾ ಇದೆ. ಸೊ ಹಂಗಾಗಿ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಟ್ರೆಂಡ್ ಇಂದನೋ ಅಥವಾ ಯಾವುದೋ ಆರ್ಟಿಕಲ್ ಓದಿದ್ವಿ ಅನ್ಕೊಂಡು ಹೆದರ್ಕೊಂಡು ಭಯ ಪಡೋ ಅವಶ್ಯಕತೆಗಳಿಲ್ಲ. ಯಾಕಂದ್ರೆ ಎಲ್ಲಾ ಸಮಸ್ಯೆಗೂ ಡೆಫಿನೆಟ್ಲಿ ಪರಿಹಾರ ಇರುತ್ತೆ. ಮತ್ತೆ ಸಮಸ್ಯೆ ಇದ್ದಾಕ್ಷಣ ನಾವು ಡಾಕ್ಟರ್ ಹತ್ರ ಹೋಗ್ತಿದ್ದಂಗೆ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ ಅಂತಾನೂ ಏನೂ ಇಲ್ಲ. ಫಸ್ಟ್ ಸಮಸ್ಯೆ ಏನು ಅಂತ ನೋಡ್ಕೊಂಡು ಕರೆಕ್ಟ್ ಆಗಿ ಇವ್ಯಾಲ್ಯೂಯೇಷನ್ ಮಾಡ್ಕೊಂಡು ಅದು ತಕ್ಕನಾದ ಟ್ರೀಟ್ಮೆಂಟ್ನ ಅಡ್ವೈಸ್ ಮಾಡೋದು. ಮತ್ತೆ ಎಲ್ಲಾ ಇನ್ಫರ್ಟಿಲಿಟಿ ಬರೀ ಹೆಣ್ಣು ಮಕ್ಕಳ ಸಮಸ್ಯೆ ಅಲ್ಲ, ಗಂಡಸರಿಗೂ ಈ ಸಮಸ್ಯೆ ಬರ್ಬೋದು. ಮತ್ತೆ ಎಲ್ಲಾ ಇನ್ಫರ್ಟಿಲಿಟಿಗೆ IVF ಒಂದೇ ಪರಿಹಾರ ಅಲ್ಲ, IVF ಬಿಟ್ಟು ಬೇರೆ ಟ್ರೀಟ್ಮೆಂಟ್ಗಳಿದೆ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ IUI ಬಗ್ಗೆ, ಸೊ ಇದ್ರ ಬಗ್ಗೆ ಜಾಸ್ತಿ ಜನರಿಗೆ ಗೊತ್ತಿರಲಿಲ್ಲ, ಸೊ ಅದನ್ನ ಸಿಂಪಲ್ ಆಗಿ ಹೇಳಿದ್ದೀರಾ. ಅದರ ಜೊತೆಗೆ IVF ಯಾವಾಗ ಮಾಡಿಸ್ಬೇಕಾಗತ್ತೆ, ಇದರ ನಡುವೆ ಇರುವಂತಹ ವ್ಯತ್ಯಾಸ ಏನು, ಈ ವಿಚಾರದ ಬಗ್ಗೆ ಇರುವಂತಹ ಸತ್ಯ ಸುಳ್ಳು ಏನು ಅನ್ನೋದನ್ನ ತುಂಬಾ ಸರಳವಾಗಿ ವಿವರವಾಗಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಅಂತಾನೆ ಹೇಳ್ಬೋದು. ಸೊ ಆಡಿಯನ್ಸ್ಗೆ ತುಂಬಾ ಈಸಿಯಾಗಿ ರೀಚ್ ಆಗುತ್ತೆ. ಸೊ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ IUI ಯಾವಾಗ ವರ್ಕ್ ಆಗುತ್ತೆ, ಯಾವಾಗ IVF ಮಾಡಿಸ್ಬೇಕಾಗತ್ತೆ, ಇನ್ಫರ್ಟಿಲಿಟಿ ಅಥವಾ ಬಂಜೆತನಕ್ಕೆ ಮುಖ್ಯ ಕಾರಣ ಏನು, ಈ ಎಲ್ಲ ವಿಚಾರದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂತ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.